नमः ओं विष्णु कृष्ण प्रेष्ठाय भूतले श्रीमते जयपताक स्वामिन् इति नामिने नमः आचार्य पादाय निताय कृपप्रदायिने गौरकथा दामदाय नगर ग्रामतारिणे नमः ओं विष्णुपादाय कृष्ण प्रेष्ठाय भूतले श्रीमते भक्ति वेदांत स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। ओम अज्ञानतिमिरान्धस्य ज्ञानाञ्जनचक्षुरुन्मिलितं येन तस्मै श्रीगुरवे नमः। मुखं करोति वाचालिं भङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। हरि ओಂ तत्सತ್। ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈಗ ನಾವು ಭಗವದ್ಗೀತಾ ಯಥಾರೂಪದ 17ನೇ ಅಧ್ಯಾಯದ 3ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಭರತವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಹರೇ ಕೃಷ್ಣ. ಅವರಿಗೆ ಅರ್ಜುನ ಪ್ರಶ್ನೆ ಕೇಳಿದ್ದು ಯಾವ ಗುಣ ಅಂತ ಪ್ರಶ್ನೆ ಕೇಳಿದ್ದು. ಅರ್ಜುನನ ಪ್ರಶ್ನೆ ನಮಗೆ ಗೊತ್ತಿರಬೇಕು, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸಿದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ನೋಡಿ, ಧರ್ಮ ತತ್ವಶಾಸ್ತ್ರಗಳನ್ನ ಅನುಸರಿಸಿದ್ರೆ ಅದರಲ್ಲಿ ಭಗವಂತನ ಕಡೆಗೆ ತೋರಿಸುತ್ತೆ ಎಲ್ಲ ವೇದಗಳು. ರೂಪದ್ ಹೇಳ್ತಾರೆ, ವೇದಗಳು ಅಂದ್ರೆ ತಾಯಿ ಇದ್ದಂಗೆ, ಗುರು ಅಂದ್ರೆ ತಂದೆ ಇದ್ದಂಗೆ. ನೋಡಿ, ಇಲ್ಲಿ ಪುನರ್ಜನ್ಮ, ಎರಡನೇ ಹುಟ್ಟು ಕೊಡುವಂಥದ್ದು. ಅದನ್ನೇ ನಿನ್ನೆ ನಾವು ಚರ್ಚೆ ಮಾಡ್ತಿದ್ದದ್ದು ದ್ವಿಜ ಅಂತ ಹೇಳಿ. ನೋಡಿ, ಹಂಗೆ ವೇದಗಳ ಶಾಸ್ತ್ರಗಳ ಇಂದ ಮರು ಹುಟ್ಟು ಪಡ್ಕೊಂಡ್ರೆ ಅವ್ರಿಗೆ ಏನು ಸರಿಯಾದದ್ದು ಅನ್ನೋಂಥದ್ದು ಸರಿಯಾಗಿ ಹೇಳ್ಕೊಡ್ತಾರೆ. ವಿಚಿತ್ರ ಅಂದ್ರೆ ಧರ್ಮಶಾಸ್ತ್ರಗಳಲ್ಲೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣ ಇದಾವೆ. ಅದರಲ್ಲೂ ಕೂಡ ಅದನ್ನು ನಾವು ಪುರಾಣಗಳಲ್ಲಿ 6 ಸಾತ್ವಿಕ ಪುರಾಣಗಳು, 6 ರಾಜಸಿಕ ಪುರಾಣಗಳು, 6 ತಾಮಸಿಕ ಪುರಾಣಗಳು ಅಂತ ಕೂಡ ಓದ್ತೀವಿ. ನೋಡಂಗೆ ಪ್ರಶ್ನೆ ಯಾವ್ದಾಗಿತ್ತು, ಪೂಜಿಸುವುದ್ರ ಬಗ್ಗೆ ಇತ್ತು. ಯಾವ ಅರ್ಜುನನ ಪ್ರಶ್ನೆ, ಪೂಜೆ ಮಾಡುವವರ ಸ್ಥಿತಿ ಏನಾಗಿರುತ್ತೆ ಅಂತೇಳಿ. ಇಲ್ಲಿ ಭಗವಂತ ನಿನ್ನೆ ದಿನ ನಾವು ಉತ್ತರ ಓದಿದ, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು. ಹೀಗೆ ಎಲ್ಲದರಲ್ಲೂ ಕೂಡ ಗುಣ ಪ್ರಭಾವಗಳನ್ನ ಕಾಣೋದು. ಶ್ರದ್ಧೆಯಲ್ಲೂ ಕೂಡ, ಆತನ ಮಾಡುವಂತ ಪೂಜೆಯಲ್ಲೂ ಕೂಡ ಎಲ್ಲದರಲ್ಲೂ 3 ಗುಣಗಳನ್ನ ಕಾಣೋದು. ಈಗ ಪ್ರಕೃತಿ 3 ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ನೋಡಿ, ನಾವು ಯಾವ ಕುಟುಂಬದಲ್ಲಿ ಹುಟ್ಟಿರ್ತೀವಿ, ಆ
ಆ ಗುಣವನ್ನ ಸಹಜವಾಗಿನೇ ಪಡ್ಕೊಂಡ್ಬಿಡ್ತೀವಿ. ಮನೆಯಲ್ಲಿ ಕೊಡುವಂತ ಸಂಸ್ಕಾರ. ನಮ್ಗೆ ಈ ಜೆನೆಟಿಕ್ಸ್ ಅಂತ ಹೇಳಿ ಒಂದು ಕೋರ್ಸ್ ಇದೆ. ಅದ್ರಲ್ಲಿ ಹೇಳ್ಕೊಡ್ತಾರೆ. ಯಾರಾದ್ರೂ ಜೆನೆಟಿಕ್ಸ್ ಓದಿರೋರು ಇದ್ದೀರಾ ಇಲ್ಲಿ? ಜೆನೆಟಿಕ್ಸ್ ಸ್ಟೂಡೆಂಟ್ಸ್ ಇದ್ದೀರಾ ಜೆನೆಟಿಕ್ಸ್ ಓದಿರೋರು? ಸ್ವಲ್ಪ ಓದಿದ್ದೀವಿ ಪ್ರಭುಜಿ. ಯಾರಾದ್ರೂ ಇದ್ದೀರಾ? ಯಾರು ಇಲ್ವಾ? ಸ್ವಲ್ಪ ಓದಿದ್ದೀವಿ ಪ್ರಭುಜಿ. ನೋಡಲ್ಲಿ ನಮ್ಮ ಸ್ಟೂಡೆಂಟ್ಸ್ ಯಾರು ಜಾಯ್ನೇ ಆಗೋದಿಲ್ಲ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೀವೇನ್ ಒಂದು ನೋಡಿ, ಒಂದ್ ಏನ್ ನಿಮ್ಗೆ ಕಾಣುತ್ತೆ ಅದನ್ನ ಫಿನೋಟಿಕ್ ಅಂದ್ರೆ ಭೌತಿಕವಾಗಿ ನಮ್ಗೆ ಏನ್ ಕಾಣುತ್ತೆ ನೋಡಿ, ಅದನ್ನ ಪಿ ಅಂತ ಹೇಳ್ತಾರೆ. ನೋಡಿ, ಇದು ಜೆನೆಟಿಕ್ಸ್ ಪ್ಲಸ್ ಎನ್ವೈರನ್ಮೆಂಟ್ ಅಂತ ಈ ಫಾರ್ಮುಲಾ. ನೋಡಿ, ನೀವೇನು ಒಂದು ಗಿಡ, ಒಂದು ಒಂದು ಪ್ರಾಣಿ, ಒಂದು ವ್ಯಕ್ತಿಯನ್ನ ಒಂದು ರೂಪ ಕಾಣ್ತೀರಿ. ಆ ರೂಪ ಯಾವ್ಯಾವ್ದ್ರಿಂದ ನಿರ್ಮಿತ ಆಗಿದೆ ಅಂದ್ರೆ ಜೀನ್ಸ್ ಒಂದು ಕಾರಣ ಆಗುತ್ತೆ. ಬರೀ ಜೀನ್ಸೇ ಇದ್ಬಿಟ್ರೆ, ಉದಾಹರಣೆಗೆ ಒಂದು ರಾಗಿ ಬೆಳೆ ತಗೊಳ್ಳೋಣ. ಒಂದು ಒಳ್ಳೆ ಇಳುವರಿ ಬರುವಂತ ಒಂದು ರಾಗಿ ಬೆಳೆ, ಅದಕ್ಕೆ ಸೂಕ್ತವಾದ ಪೋಷಕಾಂಶಗಳು ಕೂಡ ಬೇಕು. ಅವಾಗ್ಲೇ ಅದು ಒಳ್ಳೆ ಬೆಳೆ ಇಳುವರಿ ಕೊಡುತ್ತೆ. ಇದು ಫಿನೋಟಿಕ್ಸ್ ಅಂದ್ರೆ ಇಳುವರಿ ಅಂತ ಅನ್ಕೊಳ್ಳಿ. ಅದು ಯಾವ್ಯಾವ ಕಾರಣ ಆಗಿರುತ್ತೆ ಅಂದ್ರೆ ಅದರಲ್ಲಿ ಇರುವಂತ ನೋಡಿ, ಈ ಜೀನ್ಸ್ ಕಾರಣ ಆಗುತ್ತೆ. ಬರೀ ಜೀನ್ಸ್ ಇದ್ಬಿಟ್ರೆ ಅದಕ್ಕೆ ಪೋಷಕಾಂಶನೇ ಹಾಕದೆ ಅದು ಬೆಳೆ ಬೆಳೆದ್ ಬಿಡುತ್ತಾ? ಬೆಳೆಯೋದಿಲ್ಲ. ನೋಡಿ, ಅದಕ್ಕೆ ಸೂಕ್ತವಾದಂತ ಒಂದು ವಾತಾವರಣನೂ ಕೂಡ ಬೇಕು. ಸೂಕ್ತವಾದಂತ ನೀರಿನಾಂಶ, ಸೂಕ್ತವಾದಂತ ಪೋಷಕಾಂಶ, ರೋಗಗಳು, ಕೀಟಗಳು, ಬಾಧೆ, ಇವೆಲ್ಲವನ್ನು ಪ್ರಕೃತಿ ಅಂತ ಹೇಳೋದು. ಪ್ರಕೃತಿ ತುಂಬಾ ಮುಖ್ಯ ಆಗತ್ತೆ. ನಾವು ಅಥವಾ ಒಂದು ಉತ್ತಮವಾದಂತ ತಳಿ ಅಲ್ಲ ಅನ್ಕೊಳ್ಳಿ, ಯಾವುದೋ ಒಂದು ಹೆಚ್ಚು ಇಳುವರಿ ಕೊಡುವಂತ ತಳಿ ಅಲ್ಲ. ಅದಕ್ಕೆ ನೀವು ಎಲ್ಲಾ ಪೋಷಕಾಂಶ ಕೊಡ್ತೀರಿ, ಅದ್ರ ಆ ಒಳ್ಳೆ ಇಳುವರಿ ಬರುತ್ತಾ? ಬರೋದಿಲ್ಲ. ಎರಡೂ ಬೇಕು. ನೋಡಿ, ಆ ಒಳ್ಳೆಯ ಜೀನ್ಸ್ ಕೂಡ ಬೇಕು, ಒಳ್ಳೆಯ ಎನ್ವೈರನ್ಮೆಂಟ್ ಕೂಡ ಬೇಕು, ಎರಡೂ ಬೇಕು. ಆವಾಗ ನೋಡಿ ಒಳ್ಳೆ ಇಳುವರಿ ಕೊಡುತ್ತೆ. ಇದೇ ತರ ನೀವು ಕೂಡ, ನಾವು ಕೂಡ, ನೀವು ಕೆಲವು ಸತಿ ಯೋಚನೆ ಮಾಡಿರ್ತೀರಿ, ನಾನ್ ಯಾಕೆ ಹಿಂಗೆ, ನೀನ್ ಯಾಕೆ ಹಿಂಗೆ, ನನ್ನ ಒಬ್ಬ ಮಗ ಯಾಕೆ ಹಿಂಗೆ, ಇನ್ನೊಬ್ಬ ಮಗ ಯಾಕೆ ಹಂಗೆ, ಈ ತರದ್ದು ನೋಡಿದೀರಾ? ಯೋಚನೆ ಮಾಡಿದೀರಾ ನಿಮ್ಮ ಮನೆಗಳಲ್ಲಿ? ಒಂದೇ ತಾಯಿಯ 3-4 ಮಕ್ಕಳು ಅಂದ್ರೆ ಎಲ್ಲರೂ ಒಂದೇ ತರ ಇರೋದಿಲ್ಲ. ನೋಡಿ, 5 ಬೆರಳು ಒಂದೇ ತರ ಇರೋದಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಒಂದೇ ತರ ಇರೋದಿಲ್ಲ. ಒಂದೊಂದು ನೋಡಿ, ಜೀನ್ಸ್ ಒಂದೇ ತರ ಪಡ್ಕೊಂಡ್ ಬಂದ್ರೇನು ಕೂಡ ಅವ್ರ ಸಿಕ್ಕುವಂತ ಸಂಸ್ಕಾರಗಳು ಬೇರೆ ಬೇರೆ ತರ ಆಗ್ಬಿಡುತ್ತೆ. ನೋಡಿ, ಒಂದು ಕಥೆ ಹೇಳ್ತಾರೆ. 2 ಗಿಳಿ ಮರಿಗಳನ್ನ ಇಬ್ರು ಬೇರೆ ಬೇರೆಯವ್ರು ತಗೊಂಡ್ ಹೋಗ್ತಾರೆ. ಒಬ್ಬ ಕಸಾಯಿ ತಗೊಂಡ್ ಹೋಗ್ತಾನೆ, ಇನ್ನೊಬ್ಬ ಋಷಿ ಆಶ್ರಮಕ್ಕೆ ಇನ್ನೊಬ್ರು ತಗೊಂಡ್ ಹೋಗ್ತಾರೆ. ಆ ಕಸಾಯಿಖಾನೆಗೆ ತಗೊಂಡೋದಂತ ಗಿಣಿ ಏನಂತ ಕಲಿಯುತ್ತೆ? ಹಿಡಿ, ಹೊಡಿ, ಕೊಚ್ಚು, ಕೊಂದಾಕು, ಕಾಟೋ ಮಾರೋ. ನಮ್ಗೆ ಹಿಂದಿಲಿ ಒಂದು ಪಾಠ ಇತ್ತು, ಕಾಟೋ ಮಾರೋ ಅಂತ. ಹಿಡ್ಕೋ, ಸಾಯಿಸು. ನೋಡಿ, ಅದು ಕಸಾಯಿಖಾನೆ ಮನೇಲಿ ಅದನ್ನೇ ಕಲ್ತಿರೋದು. ನೋಡಿ, ಅದನ್ನೇ ಇಲ್ಲಿ ಹೇಳ್ತಿರೋದು, ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ. ಇನ್ನೊಂದು ಗುಣಿ ಒಂದು ಋಷಿ ಆಶ್ರಮದಲ್ಲಿ ಬೆಳೆದಿರುತ್ತೆ. ಅದು ಬಂದವ್ರನ್ನೆಲ್ಲ ಸ್ವಾಗತ ಮಾಡುತ್ತೆ, ರಾಮ ರಾಮ ಅನ್ನತ್ತೆ. ಇದು ಪ್ರಕೃತಿಗೆ ಅನುಗುಣವಾಗಿ. ನೋಡಿ, ಆ ಒಳಗಿರೋ ಇದು ಕೂಡ ಜೀನ್ಸ್ ಕೂಡ ಮುಖ್ಯ ಆಗತ್ತೆ, ಅನುವಂಶೀಯ ಅಂತ ಹೇಳ್ತಾರೆ. ಉದಾಹರಣೆಗಳಿಗೆಲ್ಲ ನೋಡಿದ್ರೆ ಈ ವೇಣನ ತಂದೆ ಯಾರು? ವೇಣನ ತಂದೆ ತಾಯಿ. ನೋಡಿ, ತಂದೆ ಬಹಳ ಒಳ್ಳೆ ಅಂಗ ಅನ್ಸುತ್ತೆ, ರಾಜ. ನೋಡಿ, ಆತ ಒಳ್ಳೆ ರಾಜ, ಬಹಳ ದೈವಿ ಭಕ್ತ, ಎಲ್ಲವೂ ಇರುತ್ತೆ. ನೋಡಿ, ಪತ್ನಿಯ ತಂದೆಯಿಂದ ಆ ಜೀನ್ಸ್ ಬಂದಿರುತ್ತೆ. ಈತ ರಾಜ ಎಷ್ಟೇ ಪ್ರಯತ್ನ ಪಟ್ರೇನು ಒಳ್ಳೆಯ ಸಂಸ್ಕಾರ ಕೊಡಕ್ಕೆ, ಒಳ್ಳೆ ಪ್ರಕೃತಿ ಕೊಡಕ್ಕೆ, ಯಾಕಂದ್ರೆ ಆ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿದೆಯಲ್ಲ, ನೀವು ಬದಲಾಯಿಸಕ್ ಆಗೋದಿಲ್ಲ, ಚೇಂಜ್ ಮಾಡಕ್ ಆಗೋದಿಲ್ಲ.
ನೋಡಿ ಹಿಂಗೂ ಆಗತ್ತೆ ನೋಡಿ. ಹಂಗೆ ಏನ್ ಮಾಡಿದ್ರೇನು ಆತ ಒಳ್ಳೆಯವನ ಆಗೋದೇ ಇಲ್ಲ, ಆತ ದುಷ್ಟನೇ ಆಗ್ತಾನೆ. ಯಾವ ಮಟ್ಟಕ್ಕೆ ದುಷ್ಟ ಆಗ್ತಾನೆ ಅಂತಂದ್ರೆ ಎಲ್ಲರನ್ನು ಬ್ರಾಹ್ಮಣರನ್ನ, ಭಕ್ತರನ್ನ, ಪ್ರಜೆಗಳನ್ನೆಲ್ಲ ಪೀಡಕ ಆಗ್ತಾನೆ. ಅದೇ ಕಾರಣಕ್ಕೆ ಅಲ್ಲಿನ ಬ್ರಾಹ್ಮಣರು ಆತನ ಕೊಂದು ಬಿಡ್ತಾರೆ. ನೋಡಿ ಕೊಂದು ಪೃಥು ಮಹಾರಾಜ ಅಂತ ಒಳ್ಳೆ ಆತನಿಂದ, ಆತನ ದೇಹದಿಂದ ನೋಡಿ 2 ಮಕ್ಕಳನ್ನು ಉತ್ಪನ್ನ ಮಾಡ್ತಾರೆ, ಒಂದು ಹೆಣ್ಣು ಒಂದು ಗಂಡು. ನೋಡಿ ನೋಡಿ ಆ ಪೃಥು ಮಹಾರಾಜ ಮತ್ತೆ ಆತನ ಪತ್ನಿ. ಹಂಗೆ ಅದು ಆ ಜೀನ್ಸೇ ಅಲ್ಲೇ ನೋಡಿದ್ರೇನು ಅದೇ ಜೀನ್ಗಳೇ ಅಲ್ವಾ. ನೋಡಿ ಅದನ್ನ ಸಂಸ್ಕಾರ ಮಾಡ್ತಾರೆ. ನೋಡಿ ಅದಕ್ಕೊಂದು ವಿಧಾನ, ನೋಡಿ ಆ ಟೆಕ್ನಾಲಜಿ ಅವಾಗಿತ್ತು ಆತರ. ನೋಡಿ ಈ ತರ ಕಾಣ್ಬೋದು. ನೋಡಿ ಇನ್ನು ಕೆಲವು ಸರಿ ಉದಾಹರಣೆಗಳನ್ನ ತಗೊಂಡ್ರೆ ನೋಡಿ ಆ ಒಂದು ಅನುವಂಶೀಯದಲ್ಲೇ ಆತರ ಒಳ್ಳೆ ಗುಣ ಇದ್ರೆ ನೀವು 2 ತರ ಉದಾಹರಣೆಗಳನ್ನ ನಾವು ಕಾಣ್ತೀವಿ. ಈ ನರಕಾಸುರ ನೋಡಿ ಮಹಾವಿಷ್ಣು ಮತ್ತೆ ಭೂದೇವಿ ಅಂದ್ರೆ ಕ್ಷಮೆಯಾದರಿತ್ರಿ. ಆಕೆಗಿಂತಲೂ ಉದಾಹರಣೆ ಯಾರೂ ಇಲ್ಲ, ಏನೂ ಇಲ್ಲ. ಕ್ಷಮಿಸೋದ್ರಲ್ಲಿ, ಉದಾರತೆಯಲ್ಲಿ, ಮಮತೆಯಲ್ಲಿ, ಪ್ರೀತಿಯಲ್ಲಿ ಭೂದೇವಿ. ನೋಡಿ ಆಕೆ ತಾಯಿ, ದೇವೋತ್ತಮ ಪರಮ ಪುರುಷ ವಿಷ್ಣು ತಂದೆ. ಇವರ ಮಗನಾಗಿ ಹುಟ್ಟಂತ ನರಕಾಸುರ, ಅಲ್ಲಿ ನಾನು ಓದಿದ್ದು ನನಗೆ ಜ್ಞಾಪಕ, ಈ ನರಕಾಸುರ ಈ ವೇಣನ ಸಹವಾಸ ಮಾಡ್ತಾರಂತೆ, ಬಾಣನ ಸಹವಾಸ ಮಾಡ್ತಾರಂತೆ. ಅಂದ್ರೆ ಬಾಣಾಸುರ, ನರಕಾಸುರ. ನೋಡಿ ಈ ವೇಣನ ಸಹವಾಸ, ಬಾಣಾಸುರನ ಸಹವಾಸ ನೋಡಿ. ಮತ್ತೆ ಈ ಜರಾಸಂದ್ರ, ಶಿಶುಪಾಲ ನೋಡಿ ಇಂಥವ್ರ ಸಹವಾಸ ಸಿಕ್ಬಿಡುತ್ತೆ. ನೋಡಿ ಆತನು ಹಾಳಾಗ್ತಾನೆ. ನೋಡಿ ಈ ತರದ್ದು ಕೂಡ ಇರುತ್ತೆ. ನೋಡಿ ಹಿಂಗೆ ನೋಡಿ ಪ್ರಹ್ಲಾದ್ ಮಹಾರಾಜನಿಗೆ ಅದೇ ತರನೇ ಅನುವಂಶೀಯದಲ್ಲೇನೆ ಅವರ ನೋಡಿ ಬಂದ್ರೆ ನಾರದ ಮುನಿಗಳು ಕೊಡುವಂತ ಒಳ್ಳೆ ಸಂಸ್ಕಾರ. ಅವರ ಆಶ್ರಮದಲ್ಲಿ ನೋಡಿ ಗರ್ಭಿಣಿ ಕಯಾದುವನ್ನ ಇಟ್ಕೊಂಡು ಆ ಮಗುಗೆ ಏನು ಸಂಸ್ಕಾರ ಗರ್ಭದಿಂದ ಕೊಡ್ತಾ ಬರ್ತಾರೆ, ಅದು ತುಂಬಾ ಪ್ರಭಾವ ಬೀರುತ್ತೆ. ಅದು ಶ್ರೇಷ್ಠ ಭಕ್ತನಾಗ್ತಾನೆ. ನುಡಿತವುಗಳಲ್ಲೆಲ್ಲ ಪ್ರಕೃತಿಯ ಪ್ರಭಾವವನ್ನು ಕಾಣುತ್ತೆ. ನೋಡಿ ಅವ್ರು ಯಾವ ಒಂದು ಪ್ರಕೃತಿಯಿಂದ ಬಂದ್ರು ಅನ್ನೋದು ಕೂಡ ಕಾಣುತ್ತೆ. ಎರಡೂ ಬೇಕು. ನೋಡಿ ಪ್ರಕೃತಿ ಗುಣಗಳಲ್ಲಿ ಇಲ್ದೇ ಇದ್ರೆ, ಜೀನ್ಸ್ ಅಲ್ಲಿ ಇಲ್ದೇ ಇದ್ರೆ ನೋಡಿ ಸ್ವಲ್ಪ ಕಷ್ಟ ಆಗತ್ತೆ ಅದನ್ನ ತಿದ್ದಕ್ಕೆ. ಉದಾಹರಣೆಗೆ ಕತ್ತೆನ ಹೋಗಿ ಕುದುರೆ ಮಾಡಕ್ಕಾಗತ್ತಾ? ಕತ್ತೆನ ಕುದುರೆ ಮಾಡ್ಬೋದು? ಕರಿ ನಾಯಿನ ಬಿಳಿ ನಾಯಿ ಮಾಡ್ಬೋದಾ? ಆಗೋದಿಲ್ಲ. ನೋಡಿ ಕೆಲವು ಸತಿ ನಮ್ಮ ಪೂರ್ವ ಕರ್ಮಾನುಸಾರ ನಾವು ಯಾವುದೋ ಒಂದು ಶರೀರ ನೋಡು, ಒಂದು ಮಟ್ಟದ ಬುದ್ಧಿ, ಒಂದು ರೀತಿಯ ಕರ್ಮಗಳು ನೋಡಿ, ಅಂಗಗಳ ನೋಡಿ ನಮ್ಮ ದೇಹದ ಅಂಗ ಸೌಷ್ಠವ್ಯ ಕೆಲವು ಸತಿ ಒಳ್ಳೇದು, ಕೆಲವು ಸತಿ ಕೆಟ್ಟದು, ಈ ತರ ಪಡ್ಕೊಂಡು ಬಂದ್ಬಿಟ್ಟಿರ್ತೀವಿ. ನಾನು ಕೆಲವು ನೋಡ್ತೀನಿ ನೋಡಿ ಅವರ ದೇಹ ಅನುಕೂಲ ಮಾಡಿಕೊಡ್ತಿರೋದಿಲ್ಲ. ಅವರ ದೇಹ ಪ್ರಸ್ತುತ ಪ್ರಕೃತಿ ಪೂರ್ವ ಕರ್ಮದ ಅನುಸಾರ ಅವರನ್ನು ಬದಲಾಯಿಸಕ್ ಆಗೋದಿಲ್ಲ. ಅವ್ರು ಇನ್ನೊಂದು ಜನ್ಮ ಪಡಿಬೇಕಾಗತ್ತೆ. ಉದಾಹರಣೆಗೆ ನಾರದರು ವೈಕುಂಠಕ್ಕೆ ಹೋಗ್ತಾರೆ. ಬಟ್ ಅಲ್ಲಿ ಒಬ್ಬ ವೈಷ್ಣವನ ಸಂಘದ ಮಹತ್ವವನ್ನ ಸ್ವಾಮಿಯಿಂದ ಕೇಳ ಪ್ರಯತ್ನ ಮಾಡ್ತಾರೆ. ಭಗವಂತ ಹೇಳ್ತಾನೆ, ವೈಷ್ಣವನ ಸಂಘ ಬಗ್ಗೆ ತಿಳ್ಕೊಬೇಕಾ, ನೀನ್ ಹೋಗು ನೋಡಿ ಅಂತ ಒಂದು ಸ್ಥಳದಲ್ಲಿ, ಇಂಥ ಒಂದು ಮರದಲ್ಲಿ, ಇಂಥ ಒಂದು ಎಲೆ ಮೇಲೆ ಒಂದು ಹುಳು ಮರಿಯಾಗಿ ಹುಟ್ಟಿದೆ, ಹೋಗು ಅಂತ ಹೇಳ್ತಾನೆ. ನೋಡಾತ ಹೋದ್ರೆ, ನಾರದ್ರು ಹೋದ್ರೆ, ಹತ್ರ ಹೋದ್ರೆ ಹುಳ ಸುತ್ತೋಗ್ಬಿಡುತ್ತೆ. ನೋಡಿ ನಾರದ್ರ ಸಂಘ ಸಿಕ್ಬಿಡ್ತು ಅಂತ ಹೇಳಿ ಹುಳ ನೋಡಿ ಭಕ್ತನಾಗಕ್ಕಾಗತ್ತಾ? ಆಗೋದಿಲ್ಲ. ಹುಳದ ದೇಹದೊಳಗಡೆ ಇತ್ಕೊಂಡು ಭಕ್ತಿ ಹೆಂಗ್ ಮಾಡಕ್ಕಾಗತ್ತೆ ಹೇಳಿ ಅಲ್ವಾ? ಅವಾಗ ಏನಾಗ್ಬೇಕು? ಹುಳ ಉನ್ನತ ಜೀವ ಶರೀರ ಪಡಿಬೇಕು, ಸಾಯ್ಲೇಬೇಕು. ಹುಳ ಸಾಯ್ಲೇಬೇಕು. ಸಾಯದೆ ಅದಕ್ಕೆ ಒಳ್ಳೆ ಸದ್ಗತಿ. ಸಾಯದ ಒಳ್ಳೇದ ಕೆಟ್ಟದ್ದ? ನಾವ್ ಹೇಳ್ತೀವಿ ಕೆಟ್ಟದ್ದು.
ಅಲ್ವಾ? ನಮ್ಗನ್ಸುತ್ತೆ ಎಷ್ಟೋ ಸರ್ತಿ ಭಗವಂತ ಎಷ್ಟು ಕ್ರೂರಿಯಪ್ಪ ಅನ್ಸುತ್ತೆ. ನೋಡಿ ಯಾಕೆ ಸಾಯ್ಬೇಕಾಗತ್ತಂದ್ರೆ ಇನ್ನೊಂದು ಒಳ್ಳೇದಕ್ಕೋಸ್ಕರ ಸಾಯ್ಬೇಕಾಗತ್ತೆ. ಆ ಹುಳ ನಾರದರು ಸಂಗ ಮಾಡಿ ಹುಳ ಸತ್ತೋಗುತ್ತೆ. ಇದೇನಿದು? ಸ್- ವೈಷ್ಣವರ ಸಂಘ ಮಾಡಿದ್ರೆ ಉದ್ಧಾರ ಆಗ್ಬೇಕಲ್ಲ. ಹುಳ ಇದ್ದಕ್ಕಿದ್ದಂಗೆ ದೇವ ಶರೀರ ಪಡ್ಕೊಳಕ್ಕಾಗತ್ತಾ? ಆಗುದಿಲ್ಲ. ಅದಕ್ಕೊಂದು ಕ್ರಮ ಅಂತ ಇರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದವರು MBBS ಗೆ ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಕೊಳಕ್ಕಾಗತ್ತಾ? ಆಗತ್ತ ಮತ್ತೆ? ನೋಡಿದ್ದೀರಾ? ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರು ಒಂದು ಇಲ್ಲ MBBS ಗೆ ಅಡ್ಮಿಷನ್ ತಗೊಂಡ್ಬಿಟ್ರು ಅಂತ ಆಗತ್ತಾ? ಆಗೋಲ್ಲ ಪ್ರಭುಜಿ, ಆಗೋಲ್ಲ. ಇಲ್ಲ ಯಾರೋ ಒಬ್ರು ಒಳ್ಳೆ ಟೀಚರ್ ಕಳಿಸ್ಬಿಟ್ಟಿದೀವಿ ನಾವು ಅಂತಂದ್ರೆ, ಒಳ್ಳೆ ಎಕ್ಸ್ಪರ್ಟ್ ವರ್ಲ್ಡ್ ಫೇಮಸ್ ಟೀಚರ್ ಬಂದು ಮೊದಲನೇ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ ಪಾಠ ಮಾಡ್ಬಿಟ್ಟ ಅಂತ ಹೇಳಿ ಅವ್ರ MBBS ಗೆ ನೀಟ್ ಎಕ್ಸಾಮ್ ಪಾಸ್ ಮಾಡ್ಸಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಪ್ರಭುಜಿ, ಆ ಮಗು ಮೆಚುರಿಟಿ ಇರಲ್ಲ ಪಾಪ. ಆ ಎಲ್ಲಾಗತ್ತೆ? ಅದಕ್ಕೊಂದು ಕ್ರಮ ಅಂತ ಇರುತ್ತೆ, ಒಂದು ಹಂತ ಅಂತ ಇರುತ್ತೆ ಅಲ್ವಾ? ನೀವೆಂತ ನೋಡ ಹಂಗೆ ನಾರದ್ರ ಹುಳದ ಹತ್ರ ಬಂದ್ರೆ ಆ ಮಗು ಮರಿ ಆ ಹುಳದ ಮರಿ ಸತ್ತೋಗುತ್ತೆ. ಮತ್ತೆ ಸತ್ತೋಗಿ ಏನಾಯ್ತು? ನೋಡಿ ಇನ್ನೊಂದು ಹಸುವಿನ ಕರುವಾಗಿ ಹುಟ್ಟುತ್ತೆ. ಹಂತ ಹಂತವಾಗಿ ನೋಡಿ ಹೇಳ್ತಾರೆ. ನೋಡಿ ಇದನ್ನೇ ವಿಕಾಸ ಅಂತ ಹೇಳೋದು. ನಮ್ಮ ಪ್ರಜ್ಞೆನೂ ಕೂಡ, ನಮ್ಗೇನ್ ಪ್ರಜ್ಞೆ ಇದೆಯಲ್ಲ, ನಾವು ಈಗ ಮನುಷ್ಯ ನೋಡಿ ಪೂರ ವಿಕಸಿತ ಚೇತನ ಅಂತ ಏನ್ ಹೇಳ್ತೀರಿ, ಮುಕ್ಕುಳಿತ ಚೇತನ ಎಲ್ಲ ಆವರಿಸ್ಕೊಂಡಿರುವಂತದ್ದು ಆವರಿತ ಆವರಿತ ಚೇತನ, ಮುಕ್ಕುಳಿತ ಚೇತನ, ಈ ತರ ಬೇರೆ ಬೇರೆ ಚೇತನಗಳಿದಾವಲ್ವಾ? ಇವುಗಳು ಕ್ರಮವಾಗಿಯೇ ಬರ್ಬೇಕು. ಹೆಂಗೆ 1ನೇ ಕ್ಲಾಸ್ ಮಗು MBBS ಅಡ್ಮಿಷನ್ ತಗೊಳಕ್ ಆಗಲ್ವೋ, ಡಾಕ್ಟರ್ ಆಗಲ್ವೋ ಮುಂದಿನ ವರ್ಷನೇ, ಅದಕ್ಕೂ ಒಂದು ಸಮಯ, ಕ್ರಮ, ಅದಕ್ಕೊಂದು ಪ್ರಕೃತಿ, ಅದಕ್ಕೊಂದು ಅಭ್ಯಾಸ ಅನ್ನುವಂಥದ್ದು ಬೇಕೋ ಹಂಗೆ ಬೇಕು. ಹಂಗೆ ಹಸು ಕರುವಾಗಿ ಹುಟ್ಟುತ್ತೆ. ಅಲ್ಲಿ ಭಗವಂತ ಹೋದ್ರೆ, ಭಗವಂತನ ಹತ್ರ ನಾರದರು ಹೋದ್ರೆ ಮತ್ತೆ ಕಳಿಸ್ತಾರೆ, ಹೋಗು ಅಲ್ಲಿ ಹಸು ಕರು ಹುಟ್ಟಿದೆ ಹೋಗು ಅಂತ ಕಳಿಸ್ತಾರೆ. ಆ ರೈತನ ಮನೇಲಿ ಹಸು ಕರು ನೋಡಕ್ ಹೋದ್ರೆ ಹಸು ಕರು ಸತ್ತೋಗ್ಬಿಡ್ಬೇಕಾ? ನಾರದ್ರ ಹತ್ರ ಬಂದ್ರು ನೋಡಿ, ಇವ್ರಿಗೆ ಬೇಜಾರಾಗ್ಬಿಡುತ್ತೆ, ಭಯ ಆಗ್ಬಿಡುತ್ತೆ. ಏನಪ್ಪ ನಾನು ಎಂತ ಪಾಪಿ, ನಾನು ಯಾರ ಹತ್ರ ಹೋದ್ರೆ ಅದು ಸತ್ತೋಗ್ಬಿಡುತ್ತಲ್ಲ ಅಂತ. ನೋಡಿ ಕೆಲವು ಸತಿ ಇದು ಕೂಡ ಒಳ್ಳೇದೆ, ಸಾಯೋದು ಕೂಡ ಒಳ್ಳೇದು ನೋಡಿ, ಒಳ್ಳೇದಕ್ಕೋಸ್ಕರ. ನೋಡಿ ಹಿಂಗೆ ಹಸು ಕರು ನೆಕ್ಸ್ಟ್ ಮುಂದಿನ ಜನ್ಮ ನೋಡಿ, ಒಬ್ಬ ರೈತನ ನೋಡಿ, ಒಬ್ಬ ಮನುಷ್ಯನ ಬ್ರಾಹ್ಮಣನ ಮಗನಾಗಿ ಹುಟ್ಟೋದು ನೋಡಿ. ಶುಚಿನಾಂ ಶ್ರೀಮತಾಂ ಗೇಹೇ, ಏನಂಗಂದ್ರೆ ಶುಚಿನಾಂ ಅಂದ್ರೆ ಭಕ್ತರ ಮನೆ ಅಥವಾ ಬ್ರಾಹ್ಮಣರ ಮನೆ ಅಂತ ಶುಚಿ ಅಂತ ಹೇಳೋದು. ಯಾಕಂತಂದ್ರೆ ಅವ್ರ ಮನೆ ಪ್ರಕೃತಿ ಹಂಗಿರುತ್ತೆ. ಯಾರಾದ್ರೂ ಶ್ಲೋಕ ಹುಡುಕಿ ಹೇಳಿ ಮಾತಾಜಿ. ಶುಚಿನಾಂ ಶ್ರೀಮತಾಂ ಗೇಹೇ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. 6.41 ಪ್ರಭು. ಓದಿ ಮಾತಾಜಿ. ನೋಡಂಗೆ ಪ್ರಕೃತಿ ಮುಖ್ಯ ಆಗತ್ತೆ. ಶ್ರೀಮಂತರ ಮನೆಯಲ್ಲಿ ಹುಟ್ಟೋ ಅವಕಾಶ ಸಿಗತ್ತೆ. ಯಾರಿಗೆ? ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನುಷ್ಠಿತ ಶಾಶ್ವತೀ ಸಮಃ ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಅಭಿಜಾಯತೆ. ಅನುವಾದ: ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ತುಂಬಾ ಧನ್ಯವಾದ. ನೋಡಲ್ಲಿ ಭಾವಾರ್ಥ ಎಲ್ಲ ಓದಿದ್ರೆ ಅರ್ಥ ಆಗುತ್ತೆ. ನಮಗೆ ಪ್ರಕೃತಿ ಮುಖ್ಯ. ನಾವು ಪಡ್ಕೊಂಡಿರೋ ಜೀನ್ಸ್ ಅಷ್ಟೇ ಸಾಕಾಗಲ್ಲ, ಪ್ರಕೃತಿ ಕೂಡ ಮುಖ್ಯ. ಬರೀ ಪ್ರಕೃತಿನೇ ಕೊಟ್ಬಿಟ್ರೆ ಅದ್ರೊಳಗಡೆ ಜೀನ್ಸ್ ಇಲ್ಲದೆ ಇದ್ರೇನು ಕೂಡ ಆಗೋದಿಲ್ಲ. ಎರಡೂ ಬೇಕು. ನೋಡೋದು ಜೀನ್ಸ್ ಅಂದ್ರೆ ಏನಂದ್ರೆ ಪೂರ್ವ ಪುಣ್ಯ, ಪೂರ್ವ ಕರ್ಮ. ಅರ್ಥ ಆಗ್ತಿದೆಯಾ ನಾ ಹೇಳೋದು? ಜೀನ್ಸ್ ಅಂದ್ರೆ ಏನಂದ್ರೆ ಪೂರ್ವ ಕರ್ಮ, ಪೂರ್ವ ಪುಣ್ಯ. ನೀವು ಹಿಂದಿನ ಜನ್ಮಗಳಲ್ಲಿ ಏನೆಲ್ಲ ಮಾಡಿದಿರೋ ಆ ಪ್ರಕಾರವಾಗಿ ಒಂದು ರೀತಿಯಾದಂತ ಅನುವಂಶೀಯಗಳು ಅಂತ ಹೇಳ್ತಾರೆ ಜೀನ್ಸ್ನ. ಅವುಗಳನ್ನು ಪಡ್ಕೊಂಡು ಹುಟ್ತೀವಿ. ಬರೀ ಪೂರ್ವ ಪುಣ್ಯಗಳ ಪಡ್ಕೊಂಡೇ ಹುಟ್ಬಿಟ್ರೆ ನನ್ನ ಜಾತಕದಲ್ಲಿ ನೋಡ್ತಾರೆ, ಇವನು IAS ಆಫೀಸರ್ ಆಗ್ತಾನೆ, ಚೀಫ್ ಮಿನಿಸ್ಟರ್ ಆಗ್ತಾನೆ ಅಂತ ಹೇಳ್ತಾರೆ. ಪ್ರಭುಪಾದರಿಗೂ ಹಂಗೆ ಹೇಳಿದ್ರು. ಹಂಗಂತೇಳಿ ಬಾಗ್ಲಾಕೊಂಡು ರೂಮಲ್ಲೇ ಇದ್ಬಿಟ್ರೆ ಅವನು IAS ಆಫೀಸರು, ಚೀಫ್ ಮಿನಿಸ್ಟರ್ ಎಲ್ಲ ಆಗ್ತಾನ? ಆಗಲ್ಲ ಪ್ರಭುಜಿ. ಆಗೋದಿಲ್ಲ.
ಪ್ರಯತ್ನನೂ ಮಾಡ್ಬೇಕು. ಅದಕ್ಕೆ ಸತತ ಪ್ರಯತ್ನ ಅಂತ ಹೇಳೋದು ಕೃಷ್ಣ ಭಗವದ್ಗೀತೆಯಲ್ಲಿ. ನೋಡಿ, ಪ್ರಯತ್ನನೂ ಆಗ್ಬೇಕು, ವೈರಾಗ್ಯನೂ ಬರ್ಬೇಕು. ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಹೇಳ್ತಾನೆ ಭಗವಂತ. ಹಂಗೆ ಪ್ರಕೃತಿ ಕೂಡ ಮುಖ್ಯ ಆಗತ್ತೆ, ಪೂರ್ವ ಕರ್ಮ ಕೂಡ ಮುಖ್ಯ ಆಗತ್ತೆ. ಪೂರ್ವ ಕರ್ಮ ಇಲ್ವೋ, ನೀವು ಬರೀ ಒಳ್ಳೆ ಪ್ರಕೃತಿನೇ ಕೊಟ್ರೋ ಬದಲಾವಣೆ ಆಗತ್ತಾ? ಬದಲಾವಣೆ ಆಗೋದಿಲ್ಲ, ತುಂಬಾ ಕಷ್ಟ. ಅದನ್ನೇ ನಾನೀಗ ನಾರದರ ಉದಾಹರಣೆ ಇಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತಿರೋದು. ನೋಡಿ, ಎರಡೂ ಬೇಕಾಗತ್ತೆ. ಪೂರ್ವ ಪುಣ್ಯ, ಪೂರ್ವ ಕರ್ಮನೂ ಕೂಡ ಬೇಕಾಗತ್ತೆ, ಒಳ್ಳೆ ಪ್ರಕೃತಿ ಕೂಡ ಬೇಕಾಗತ್ತೆ, ಎರಡೂ ಬೇಕಾಗತ್ತೆ. ನೋಡಿ, ನೋಡಿ ಈ ತರದ್ದು ಬಂದಾಗ ಅನುಕೂಲಗಳು ಸಿಗತ್ತೆ, ಎಲ್ಲ ಅನುಕೂಲಗಳು. ಪೂರ್ವ ಪುಣ್ಯ, ಪ್ರಸ್ತುತ ಪ್ರಕೃತಿ, ನೋಡಿ ಇವೆಲ್ಲನೂ ಆಗತ್ತೆ. ಇಲ್ಲ, ನಾನು ಪೂರ್ವ ಪುಣ್ಯ ತೀರಾ ಕಡಿಮೆ ಇದೆ, ಈಗ ನನಗೆ ಭಕ್ತಿಲೇ ಬೆಳಿಬೇಕು, ಏನಾದ್ರೂ ಸಾಧ್ಯ ಇದೆಯಾ ಅಂದ್ರೆ, ನೋಡಿ ಭಗವಂತ ಮನಸ್ಸು ಮಾಡಿದ್ರೆ ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗಳಿದಾವೆ. ನೋಡಿ, ಉದಾಹರಣೆಗೆ ಶಿಶುಪಾಲ ಕೃಷ್ಣನ ದಾಯಾದಿ, ಚಿಕ್ಕಮ್ಮ ಸೋದರತ್ತೆ ಮಗ. ಪಾಂಡವರು ಹೆಂಗೆ ಸೋದರತ್ತೆ ಮಕ್ಕಳು, ಶಿಶುಪಾಲನೂ ಕೂಡ ಸೋದರತ್ತೆ ಮಗ. ನೋಡಿ, ಪಾಂಡವರು ಪೂರ್ವ ಜನ್ಮದಲ್ಲಿ ನೋಡಿ ಒಂದು ಹಿನ್ನೆಲೆಯಲ್ಲಿ ದೇವತೆಗಳಾಗಿದ್ದು, ನೋಡಿ ಕುಂತಿ ಮಕ್ಕಳಾಗಿ ಹುಟ್ಟುತ್ತಾರೆ. ಶಿಶುಪಾಲ ಏನಾಗಿರ್ತಾನೆ? ಪೂರ್ವ ಇಮಿಡಿಯೇಟ್ ಪಾಸ್ಟ್ ಲೈಫ್ ಅಲ್ಲಿ ಅವರು ಇಮಿಡಿಯೇಟ್ ಪಾಸ್ಟ್ ಲೈಫ್. ಶಿಶುಪಾಲನಾಗೋ ಹುಟ್ಟಕ್ ಮೊದ್ಲು ಅವ್ರು ಏನೋ ಭೂಮಿಯಲ್ಲಿ ಹುಟ್ಟಿರ್ತಾರೆ. ಅವರು ಜಯ ರಾವಣ ಕುಂಭಕರ್ಣ ಆಗಿರ್ತಾರಲ್ಲ. ರಾವಣ ಕುಂಭಕರ್ಣ ಆಗಿರ್ತಾರೆ. ನೋಡಿ, ಅವರು ಶಪಿತರಾಗಿ ಭೂಮಿ ಮೇಲೆ ಜಯ ವಿಜಯರು ಹುಟ್ಟಿದಾಗ ಮಹಾಸುರರಾಗಿರ್ತಾರೆ. ಅದನ್ನೇ ಪುರಾಣ ಇತಿಹಾಸದಲ್ಲಿ ಹಿರಣ್ಯಕಶಿಪು, ಹಿರಣ್ಯಾಕ್ಷನಷ್ಟು ಕ್ರೂರಿ, ಅಷ್ಟು ಬಲಶಾಲಿ, ಅಷ್ಟು ಅಸುರಿ ಭಾವ ಇಟ್ಕೊಂಡವ್ರು ಯಾರೂ ಇಲ್ಲ. ನಾನು ಹೇಳ್ತಿರೋ ತೀವ್ರತೆ ಗೊತ್ತಾಗ್ತಿದ್ಯಾ ನಿಮ್ಗೆ? ಅಷ್ಟೊಂದಿದ್ದವ್ರು ಯಾರು ಇಲ್ಲ. ನೋಡಿ, ಅದು ಮೊದಲನೇ ಜನ್ಮ. ಅವಾಗ ತೀವ್ರವಾಗಿ ಇರುತ್ತೆ, ಯಾಕಂದ್ರೆ ಹಂಗೆ ಅಂತ ಶಾಪ, ಅಂತ ಒಂದು ಸ್ಥಿತಿ ಗತಿಯಲ್ಲಿ ಅವರು ಹುಟ್ಟಿರ್ತಾರೆ. ನೋಡಿ, ಅಂತ ಒಂದು ಸಂದರ್ಭ, ಅಂತ ಒಂದು ಸ್ಥಿತಿ, ಅಂತ ಒಂದು ಗತಿ. ಅದೇ ಮುಂದೆ ರಾವಣನಾಗಿ ಹುಟ್ಟಿದಾಗ ಹಿರಣ್ಯಕಶಿಪು ಅಷ್ಟು ಅಸುರನಾಗಿರುವುದಿಲ್ಲ. ಹೋಲಿಕೆ ಮಾಡಿದ್ರೆ, ಹೋಲಿಕೆ ಬಲಶಾಲಿ, ನೋಡಿ ಕ್ರೂರತನ, ನೋಡಿ ಅಸುರಿತನ, ಆ ತರದ ಅಷ್ಟೊಂದಿರೋದಿಲ್ಲ. ಅಲ್ಲಿ ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಅಂದ್ರೆ ಅದು ಯುಗ ಪ್ರಭಾವ. ನೋಡಿ, ಅದರ ಬದಲಾವಣೆ ಭಗವಂತನಿಂದ ಹತನಾದಂತ ಒಂದು ಪ್ರಭಾವ. ಮುಂದೆ ರಾವಣ ಅದೇ ಶಿಶುಪಾಲನಾಗಿ ಹುಟ್ಟಿದಾಗ ಶಿಶುಪಾಲ ಹಿರಣ್ಯಕಶಿಪು ಅಷ್ಟು ಅಸುರನಾಗಿರ್ತಾನ? ಶಿಶುಪಾಲ ಇಲ್ಲ ಪ್ರಭುಜಿ, ಅಷ್ಟೊಂದು ಶಕ್ತಿ ರಾವಣನಷ್ಟು ಶಕ್ತಿ, ರಾವಣನಷ್ಟು ಕ್ರೂರಿ, ರಾವಣನಷ್ಟು ಅಸುರನಾಗಿರ್ತಾನ? ಆಗಿರೋದಿಲ್ಲ ಅಲ್ವಾ? ನೋಡಿ, ಅಲ್ಲಿ ಬದಲಾವಣೆಯನ್ನು ಕಾಣ್ತೀರಿ. ಹಂತ 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 ನೋಡಿ ಅಲ್ಲಿ ಕಡಿಮೆ ಆಗಿರುತ್ತೆ ಅಸುರೀತನ. ನೋಡಿ, ಅದು ಕೃಷ್ಣನ ಕುಟುಂಬದಲ್ಲೇ ಹುಟ್ಟೋದು. ನೋಡಿ, ಕೃಷ್ಣನ ಕುಟುಂಬ, ಆತನ ಸೋದರತ್ತೆ ಮಗ. ನೋಡಿ, ಪಾಂಡವರು ಸೋದರತ್ತೆ ಮಕ್ಕಳು, ಈತನ ಕೂಡ ಇನ್ನೊಬ್ಬ ಸೋದರತ್ತೆ ಮಗ. ನೋಡಿ, ಹಂಗೆ ನೋಡಿ ಆತನ ಶಿಶುಪಾಲನನ್ನ ಕೃಷ್ಣ ಎಷ್ಟು ಬುದ್ಧಿ ಹೇಳ್ತಾನೆ, ರಾವಣನ್ಗೂ ಕೂಡ ಬುದ್ಧಿ ಹೇಳ್ತಾನೆ. ಅವ್ರು ಬದಲಾಗ್ತಾರ? ಬುದ್ಧಿ ಹೇಳ್ಬಿಟ್ರು ಅಂತ ಬದಲಾಗ್ತಾರ? ಅಲ್ವಾ? ದುರ್ಯೋಧನ ಒಳ್ಳೆ ಬುದ್ಧಿ ಹೇಳಿದ್ರೆ, ಕೃಷ್ಣ ಬುದ್ಧಿ ಹೇಳಿದ್ರೆ, ವೇದವ್ಯಾಸರೇ ಬಂದು ಬುದ್ಧಿ ಹೇಳಿದ್ರೆ, ನೋಡಿ ಕೃಪಾಚಾರ್ಯರು, ಭೀಷ್ಮಾಚಾರ್ಯರು ಎಲ್ಲ ಬುದ್ಧಿ ಹೇಳ್ತಾರೆ. ಬುದ್ಧಿ ಹೇಳೋರ್ಗೇನ್ ಕಡಿಮೆ ಇದ್ರ ದುರ್ಯೋಧನನ್ಗೆ? ಇಲ್ಲ ಪ್ರಭುಜಿ, ಎಷ್ಟೊಂದು ಜನ ಇದ್ರು. ಶಿಶುಪಾಲನ್ಗೆ ಬುದ್ಧಿ ಹೇಳೋರು ಯಾರು ಇರ್ಲಿಲ್ವಾ? ನೋಡಿ, ಇದ್ರು, ಪ್ರಕೃತಿ ಇತ್ತು, ಆದ್ರೆ ಆ ಅನುವಂಶ, ಜೀನ್ಸ್ ಇದೆಯಲ್ಲ, ಹಿಂದಿಂದ ಕರ್ಮಗಳಿದೆಯಲ್ಲ, ಆ ಶಾಪ ಇದೆಯಲ್ಲ, ನೋಡಿ ಅದೊಂದು ಲೀಲೆಗೋಸ್ಕರ ಈ ತರದ್ ಮಾಡೋಂಥದ್ದು ಇದೆಯಲ್ಲ, ಅದರಲ್ಲಿ ವ್ಯತ್ಯಾಸವನ್ನ ಕಾಣ್ಬೋದು. ಹಂಗೆ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ, ಅಂದ್ರೆ
ಹಿಂದಿನ ಜನ್ಮಗಳು, ಅದರ ಹಿಂದಿನ ಜನ್ಮಗಳು, ಅದರ ಹಿಂದಿನ ಜನ್ಮಗಳು, ಈ ತರದ್ದು ಎಷ್ಟೋ ಜನ್ಮಗಳ ಒಂದು ಸಂಸ್ಕಾರ ಒಬ್ಬ ವ್ಯಕ್ತಿತ್ವವನ್ನ ನಿರೂಪಣೆ ಮಾಡುತ್ತೆ. ನೀವು ಇವತ್ತೇನು ಒಬ್ಬ ವ್ಯಕ್ತಿಯನ್ನ ನೀವು ನೋಡ್ತೀರಲ್ವಾ, ಅದು ಒಂದ್ ಜನ್ಮದ ವ್ಯಕ್ತಿತ್ವ ಅಲ್ಲ, ಅದು ಹಿಂದಿನ ಜನ್ಮಗಳು. ನೋಡಿ, ಹಿಂದಿನ ಹಲವಾರು ಜನ್ಮಗಳಿಂದ ಅದಕ್ಕೆ ಒಂದ್ ಸಂಸ್ಕಾರ ಸಿಗ್ತಾ ಬರುತ್ತೆ. ನೋಡಿ, ಆ ತರದ್ದಿರುತ್ತೆ. ಅದನ್ನೇ ನೋಡಿ ಇಲ್ಲಿ ಹೇಳ್ತಿರುವಂತದ್ದು, ವಿವಿಧ ಪ್ರಕೃತಿ ಗುಣಗಳಲ್ಲಿ ಅಂದ್ರೆ ಹಂಗೆ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ಅಂದ್ರೆ ಹಂಗೆ. ನೋಡಿ, ಒಂದ್ ಜನ್ಮದ್ದಲ್ಲ, ಒಂದು ಪ್ರಕೃತಿದಲ್ಲ, ವಿವಿಧ. ನೋಡಿ, ವಿವಿಧ. ಹಂಗೆ ಹಂಗೆ ಒಟ್ಟಾರೆ ಎಲ್ಲ ಬೇಕು. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಭಕ್ತರ ಮನೆಯಲ್ಲಿ ಹುಟ್ಟಿರೋ ಮಕ್ಕಳು ಬಹಳ ವಿಶೇಷ ಆಗ್ತಾರೆ. ಅವ್ರಿಗೆ ತುಂಬಾ ಮುತುವರ್ಜಿ ಕೊಡಿ, ಅವ್ರನ್ನ ಒಳ್ಳೆ ಸಂಸ್ಕಾರ ಕೊಡಿ. ಈಗ ನಿಮ್ ಮನೇಲಿ ಹಂಗ್ ಹುಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ವಿಶೇಷ ಅವ್ರಿಗೆ ಇದೆ. ನೋಡಿ, ಅವರು ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಏನೇನೋ ಎಲ್ಲೆಲ್ಲೋ ಹುಟ್ಟಿ ಹಿಂಗ್ ಬಂದಿದ್ದಾರೆ. ನೋಡಿ ನಮ್ಮ ನೋಡಿ, ಹಂಗೆ ಪ್ರಕೃತಿ ಗುಣಗಳು ಮುಖ್ಯ ಆಗತ್ತೆ. ನೋಡಿ, ಒಂದು ಹುಟ್ಟಿರೋ ಮಗುಗೆ ನೀವು ಎಂತ ಆಹಾರ ತಿನ್ಸ್ಕೊಂಡು ಜೀವನ ಪೂರ್ತಿ ಬರ್ತೀರಿ ಅನ್ನೋದು ಮುಖ್ಯ ಆಗತ್ತೆ. ಪ್ರಭುಪಾದರ ಜೀವನ ಚರಿತ್ರೆಯನ್ನ ನಾವು ಚರ್ಚೆ ಮಾಡ್ತಿದ್ವಿ ಅಲ್ವಾ. ಪ್ರಭುಪಾದರ ವ್ಯಾಸ ಪೂಜೆ ದಿನ, ಅವರ ಜನ್ಮದಿನ. ಅವ್ರ ಅಪ್ಪಾಜಿ ಎಂತ ಸಂಸ್ಕಾರ ಕೊಟ್ಟಿರ್ತಾರೆ, ಜ್ಞಾಪಕ ಇದೆಯಾ? ಡ್ಯೂಟೀಸ್ ವರ್ಷಿಪ್ ಪೂಜೆ ಮಾಡೋದು, ಮಾಡೋದು, ಭಕ್ತಿ ಸೇವೆ. ಭಕ್ತಿ ಸೇವೆ. ನೋಡಿ, ಹಂಗೆ ನೋಡಿ ಅವರು ಪ್ರಕೃತಿ ಪಡ್ಕೊಳ್ಳೋದು ಗುಣಗಳು ಅಂದ್ರೆ ಹಂಗೆ. ನೋಡಿ, ಪ್ರಭುಪಾದರ ತಂದೆ ಹತ್ತರದವ್ರು ಇರ್ತಾರೆ, ತಾಯಿ ಇರ್ತಾರ, ಇರೋದಿಲ್ಲ. ಅವ್ರು ಸ್ವಲ್ಪ ತಾಯಿ ಕಡಿಮೆ ಪ್ರಭುಜಿ. ತಾಯಿ ಆಸೆಗಳೇ ಬೇರೆ, ತಾಯಿ ಇಚ್ಛೆಗಳೇ ಬೇರೆ. ನೋಡಿ, ತಾಯಿ ಪ್ರಭುಪಾದರು ತನ್ನ ಮಗ ಲಾಯರ್ ಆಗ್ಬೇಕು, ಅಮೆರಿಕಾಗ್ ಹೋಗ್ಬೇಕು ಅಂತ. ಮ್ಯಾಜಿಸ್ಟ್ರೇಟ್ ಆಗ್ಬೇಕಂತ ಇರ್ತಾರೆ ಅಂತ ಹೇಳಿದ್ರು. ಪುರಾತನದೆಲ್ಲ ಇರುತ್ತೆ, ಆದ್ರೆ ತಂದೆ ಬಯಸ್ತಿರ್ತಾರೆ. ನೋಡಿ ನೋಡಿ ಹಂಗೆ. ನೋಡಿ, ಹಿಂಗಿರುತ್ತೆ. ನೋಡಿ, ತಂದೆನೂ ಭಕ್ತರಲ್ಲ, ತಾಯಿನೂ ಭಕ್ತರಲ್ಲ. ಹಾಗಿದ್ರೆ ಅಂಥವ್ರು ಭಕ್ತರಾಗ್ಬೋದಾ ಅಂದ್ರೆ, ಯಾರ ಸದ್ಗುರು, ಯಾರೊಬ್ರು ಗುರುಗಳಾದ್ರು ಅಥವಾ ವೈಷ್ಣವರ ಸಂಘ ಆದ್ರೂ ಬೇಕಾಗತ್ತೆ. ನೋಡಿ, ಅದು ಪೂರ್ವ ಪುಣ್ಯ, ಪೂರ್ವ ಕರ್ಮ, ಪೂರ್ವ ಇಚ್ಛೆಗಳು, ಇದೆಲ್ಲ ನಾವ್ ಏನೇನು ಇಟ್ಕೊಂಡಿರ್ತೀವಲ್ವಾ, ಆ ಪ್ರಕಾರ ಭಗವಂತ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ನೋಡಿ, ವ್ಯವಸ್ಥೆ ಮಾಡ್ತಾನೆ. ಈ ಪಾಶ್ಚಾತ್ಯ ದೇಶದಲ್ಲಿ ಪ್ರಭುಪಾದರ ಅನುಯಾಯಿಗಳು ಯಾರಿದ್ರಲ್ಲ, ನೋಡಿ, ಅದು ಪ್ರಭುಪಾದರು ಎರಡೂ ತರ ಹೇಳ್ತಾರೆ. ಕೆಲವು ಸಂದರ್ಭ. ನೋಡಿ, ಆ ಪಾಶ್ಚಾತ್ಯರು ಯಾರು ಪ್ರಭುಪಾದರ ಶಿಷ್ಯರಾಗ್ತಿದ್ರೋ ಅವರೆಲ್ಲ ಪೂರ್ವ ಪುಣ್ಯಗಳು ಅಥವಾ ತರದೇನು ಪಡ್ಕೊಂಡು ಬಂದಿರ್ಲಿಲ್ಲ. ಅವರು ಹುಟ್ಟಿದಂತ ಮ್ಲೇಚ್ಛರಾಗಿ ದನ ತಿನ್ನೋರ ಮನೆಗಳಲ್ಲಿ ಹುಟ್ಟು ಬಂದಿರ್ತಾರೆ ಎಷ್ಟೋ ಜನ. ಈ ಪಾಶ್ಚಾತ್ಯ ಪ್ರಭುಪಾದರ ಶಿಷ್ಯರು ಒಂದು ಹಂತದಲ್ಲಿ ಪ್ರಭುಪಾದರು ಹೇಳ್ತಾರೆ, ಅವರ ಪುಣ್ಯದಿಂದನೋ ಅವ್ರ ತಂದೆ ತಾಯಿ ಪುಣ್ಯದಿಂದನೋ ಅಂತ ಪ್ರಶ್ನೆ ಚರ್ಚೆ ಆದ್ರೆ ಅದು ಪ್ರಭುಪಾದರ ಕೃಪೆಯಿಂದ. ಅದಕ್ಕೆ ಕೃಪಾ ಸಿದ್ಧರು ಅಂತ ಹೇಳೋದು. ಸಿದ್ಧರಲ್ಲಿ ನಾವು ಹಿಂದೆ 3 ತರ ಸಿದ್ಧರನ್ನ ಓದಿದ್ವಿ, ಜ್ಞಾಪಕ ಇದೆಯಾ? ಕೃಪಾ ಸಿದ್ಧರು, ನಿತ್ಯ ಸಾಧನ ಸಿದ್ಧರು, ನಿತ್ಯ ಸಿದ್ಧರು, ಸಾಧನ ಸಿದ್ಧರು. ಸಾಧನ ಸಿದ್ಧರು, ನಿತ್ಯ ಸಿದ್ಧರು. ನಿತ್ಯ ಸಿದ್ಧರು, ಸಾಧನ ಸಿದ್ಧರು, ಕೃಪಾ ಸಿದ್ಧರು. ನೋಡಿ, ಈ ನಿತ್ಯ ಸಿದ್ಧರು ನಿತ್ಯ ಭಗವದ್ಧಾಮದಲ್ಲೇ ಇರ್ತಾರೆ. ಅದು ಪ್ರಕೃತಿ. ಭಗವದ್ಧಾಮದಲ್ಲಿ ಭಗವಂತನ ಧಾಮದಲ್ಲಿದ್ದು ಭಗವಂತನ ಮರೆಯೋದು ಕಷ್ಟ. ನೀವು ನಮ್ಮ ಮಥುರಾ ವೃಂದಾವನಕ್ಕೆ ಬನ್ನಿ, ನಮ್ಮ ನವದ್ವೀಪ ಮಾಯಾಪುರಕ್ಕೆ ಬನ್ನಿ. ಅಲ್ಲಿ ಬಂದು ರಾಧಾಕೃಷ್ಣನನ್ನ ಮರೆಯೋದೇ ಕಷ್ಟ. ಅಲ್ಲಿ ಯಾರು ನೋಡು ರಾಧೆ ರಾಧೆ ಅಂತಿರ್ತಾರೆ, ಹರೇ ಕೃಷ್ಣ ಅಂತಿರ್ತಾರೆ. ಯಾವ ಕಡೆ ತಿರ್ಕೊಂಡ್ರೇನು ಒಂದ್ ದೇವಸ್ಥಾನ ಇರುತ್ತೆ, ಎಲ್ಲಿ ನೋಡಿದ್ರೇನು ಭಕ್ತರೇ ಇರ್ತಾರೆ. ನಿಮಗೆ ಭಕ್ತಿಯಿಂದ ಆಚೆ ಇರೋದು ಕಷ್ಟ. ಅದೇ ನಿಮ್ ಊರುಗಳಲ್ಲಿ ಭಕ್ತರ ದರ್ಶನನೇ ದುರ್ಲಭ ಇರುತ್ತೆ, ಭಕ್ತರ ಸಂಘನೇ ಕಷ್ಟ ಇರುತ್ತೆ. ಅಂದ್ರೆ ಅಲ್ಲಿ ಜಪ ಕೂಡ ಪ್ರಭು ಎಷ್ಟು ಜಲ್ದಿ ಆಗುತ್ತೆ ಗೊತ್ತಾ ಜಪ. ಹೌದು ಮಾತಾಜಿ,
ಅದನ್ನೇ ಈ ಶ್ಲೋಕದಲ್ಲಿ ಹೇಳಿದ್ದು. ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ಅಂತ ಅದಕ್ಕೆ ಹೇಳ್ತೀವಿ. ನೋಡಿ, ನಿಮ್ಗೆ ಅನುಭವ ಆಗಿರುತ್ತೆ. ಯಾತ್ರೆಗಳು ಹೋದಾಗ ಅಂತ ಧಾಮದಲ್ಲಿ 1 ದಿನ ಇದ್ದಾಗ, 2 ದಿನ ಇದ್ದಾಗ ನಿಮ್ಮ ಯೋಚನೆಗಳು, ಚಿಂತನೆಗಳು, ಕೃಷ್ಣ ಪ್ರಜ್ಞೆ ನೋಡಿ ಇವೆಲ್ಲ ಹೊರಡುವಾಗ ಬೇಜಾರಾಗುತ್ತೆ ಪ್ರಭು, ತುಂಬಾ ಬೇಜಾರಾಗುತ್ತೆ. ನೋಡಿ ಈ ತರದೆಲ್ಲ ಇದನ್ನೇ ಪ್ರಕೃತಿ ಗುಣ ಅಂತ ಹೇಳೋದು. ತುಂಬಾ ಪ್ರಭಾವ ಬೀರುತ್ತೆ ಅಂದ್ರೆ ಬೀರುತ್ತೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ನಮ್ಗೆ ಪ್ರಸ್ತುತ ಅಷ್ಟೊಂದು ಬುದ್ಧಿ ಇಲ್ಲದೆ ಇರ್ಬೋದು, ಅಷ್ಟೊಂದು ಜ್ಞಾನ, ಆ ದೇಹದ ಅನುಕೂಲ ಅನಾನುಕೂಲತೆಗಳು, ನೋಡಿ ವ್ಯವಸ್ಥೆಗಳು ಇವೆಲ್ಲ ಇರಬಹುದು. ಏನಾದ್ರೂ ಮಾಡಿ ನಾವಿರುವಂತ ಸ್ಥಳ ನೋಡಿ ಹಾಗೆ ಪೂರಕವಾಗಿರೋ ತರ ಮಾಡ್ಕೋಬಹುದು. ನೋಡಿ, ಪ್ರಭುಪಾದರು ಅಮೆರಿಕಾಗ್ ಹೋದಾಗ ಅಲ್ಲಿ ಯಾರಿದ್ರು? ಭಕ್ತರು ಯಾರಾದ್ರೂ ಇದ್ರ? ಯಾರು ಇರ್ಲಿಲ್ಲ. ಇಲ್ಲ ಪ್ರಭು. ನೋಡಿ, ವೃಂದಾವನದ ರಾಧಾ ದಾಮೋದರ ದೇವಸ್ಥಾನವನ್ನ ಬಿಟ್ಟು ಹೋಗ್ತಾರೆ ಪ್ರಭುಪಾದ. ನೋಡಿ, ಬಿಟ್ಟು ಅಮೆರಿಕಾಗ್ ಹೋಗ್ತಾರೆ. ನೋಡಿ, ಅಲ್ಲೋಗಿ ಭಕ್ತರನ್ನ, ದೇವಸ್ಥಾನಗಳನ್ನ ನೋಡಿ ಇವೆಲ್ಲ ಮಾಡ್ತಾರೆ. ನೋಡಿ, ನಾವು ಪ್ರಭುಪಾದ ರೀತಿ ಮಾಡಕ್ ಆಗ್ತಾ ಇದ್ರೇನು ಕೂಡ ನೋಡಿ ನಮ್ಮ ಮಧ್ಯದಲ್ಲಿರುವಂತ ಕೆಲವು ಭಕ್ತರುಗಳೆಲ್ಲ ಉದಾಹರಣೆ ಇದಾವೆ. ಅವರು ನೋಡಿ ಅವರ ಮನೆಯಲ್ಲಿ ಭಕ್ತಿಯ ವಾತಾವರಣವನ್ನ ಮಾಡೋ ಪ್ರಯತ್ನ ಮಾಡ್ತಿರ್ತಾರೆ. ಆ ಕುಟುಂಬದವರಿಗೆ ಕೊನೆ ಪಕ್ಷ ಭಕ್ತಿ ಜೀವನ ಮಾಡಕ್ಕೆ ಹೇಳ್ಕೊಡ್ತಿರ್ತಾರೆ. ಅಕ್ಕಪಕ್ಕದವ್ರಿಗೂ ಕೂಡ ಹಂಚ್ಕೊಳ್ತಿರ್ತಾರೆ. ನೋಡಿ, ಅಲ್ಲೇ ಒಂದು ಜನ್ಮಾಷ್ಟಮಿ ಮಾಡ್ತಾರೆ. ನೋಡಿ, ಆ ತರದ್ದು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಪ್ರಕೃತಿ, ನಮ್ ಸುತ್ತಮುತ್ತ ಇರೋ ಪ್ರಕೃತಿ ತುಂಬಾ ಮುಖ್ಯ. ನೋಡಿ, ಹಂಗೆ ಸಾಧ್ಯವಾದ್ರೆ ದೇವಸ್ಥಾನದ ಸುತ್ತು, ದೇವಸ್ಥಾನದ ಹತ್ರ ಭಕ್ತರ ಸಂಘದಲ್ಲಿ ಬದುಕೋ ಅಂತ ಒಂದು ಪ್ರಯತ್ನ ಮಾಡ್ಬೇಕು. ಅದನ್ನೇ ನಮ್ಮ ಇಸ್ಲಾಂ ಬಂಧುಗಳು ತುಂಬಾ ಚೆನ್ನಾಗ್ ಮಾಡ್ತಾರೆ. ಅವ್ರು ಮಸೀದಿ ಇದ್ದ ಕಡೆನೆ ಅವ್ರ ಮನೆ ಮಾಡೋದು, ಚರ್ಚ್ ಇದ್ದ ಕಡೆನೆ ಕ್ರಿಶ್ಚಿಯನ್ಸ್ ಮನೆ ಮಾಡೋದು. ನೋಡಿ, ಆ ತರದ್ದು ಒಂದು ಪ್ರಯತ್ನ ಮಾಡ್ಬೇಕು. ಇಲ್ಲದೆ ಇದ್ರೆ ಪ್ರಭುಪಾದರ ಹತ್ರ ನಾವೇ ಅಲ್ಲೊಂದು ಪ್ರಕೃತಿ ಸೃಷ್ಟಿ ಮಾಡ್ಬೇಕಾಗತ್ತೆ. ಹೋಗದ್ ಕಡೆ ನಾವೇ ಮಾಡ್ಬೇಕಾಗತ್ತೆ. ನಮ್ಮ ಮಾನವ ಪ್ರಯತ್ನ ನೋಡಿ, ಗುರುಗಳ ನೋಡಿ ಅವರ ಒಂದು ಆಜ್ಞೆ, ವೈಷ್ಣವರ ಒಂದು ಸಹಾಯ ನೋಡಿ ಇದನ್ನೆಲ್ಲ ತಗೊಂಡು ನಾವೇ ಮಾಡಬಹುದು. ವಿಶೇಷ ನಾವು ಗಂಭೀರ ಆಗ್ಬೇಕು. ಹಂಗೆ ನಮ್ಮ ಪ್ರಕೃತಿ ಎಲ್ಲಿರ್ತೀವಿ ಅದು ಮುಖ್ಯ. ನೋಡಿ, ನಿಮ್ ಮನೆ ಪೇಂಟ್ ಇದೆಯಲ್ಲ, ನಿಮ್ ಮನೆ ಗೋಡೆಗಳಿಗೆ ನೀವೇನ್ ಪೇಂಟ್ ಮಾಡಿದಿರಲ್ವಾ, ಅದು ನಿಮ್ ಮೇಲೆ ಪರಿಣಾಮ ಬೀರುತ್ತೆ. ಇದು ಸೈಕಾಲಜಿಯಲ್ಲೂ ಕೂಡ ಹೇಳ್ತಾರೆ. ನಿಮ್ ಮನೆ ಗೋಡೆಗಳನ್ನ ಬ್ಲಾಕ್ ಕಲರ್ ಪೇಂಟ್ ಮಾಡ್ಬಿಟ್ಟಿದ್ದೀರಿ ಅಂತ ಅನ್ಕೊಳ್ಳಿ. ನಿಮ್ ಮನೆ ಗೋಡೆಗಳೆಲ್ಲ ಬ್ಲಾಕ್ ಇದೆ. ಈಗ ನಿಮ್ ಮನಸ್ಸು ಹೆಂಗಿರುತ್ತೆ? ತಮ್ಮ ಗುಣದಲ್ಲಿರುತ್ತೆ ಪ್ರಭುಜಿ. ಗುಣದಲ್ಲಿ ಇರುತ್ತೆ ಪ್ರಭು. ನಿಮ್ ಮೇಲೆ ಪರಿಣಾಮ ಬೀಳುತ್ತೆ. ಮೇಲೆ ಪರಿಣಾಮ ಬೀರುತ್ತೆ. ಯಾವಾಗ್ಲೂ ಕಪ್ಪು ಬಟ್ಟೆನೇ ಹಾಕ್ತಿರ್ತೀರಿ ಅನ್ಕೊಳ್ಳಿ, ನಿಮ್ ಮೇಲೆ ಪರಿಣಾಮ ಬೀರುತ್ತೆ. ನಿಮ್ಮನ್ನ ನೋಡೋರ್ ಮೇಲೇನು ಪರಿಣಾಮ ಬೀರುತ್ತೆ. ಅದು ವ್ಯತ್ಯಾಸ ಮಾಡುತ್ತೆ, ಆಕ್ಚುಲಿ ಮಾಡುತ್ತೆ. ನೋಡಿ, ಅದಕ್ಕೆ ಹಾಕೋ ಬಟ್ಟೆ, ತಿನ್ನೋ ಆಹಾರ, ವಾಸವಾಗಿರುವಂತ ಒಂದು ಸ್ಥಳ, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಇವೆಲ್ಲ ಪ್ರಕೃತಿ ಅಂಶಗಳು. ನೀವು ಏನ್ ಪುಸ್ತಕ ಓದ್ತೀರಿ ನೋಡಿ, ಎಂತ ಅನ್ನ ತಿಂತೀರಿ, ಜೈಸ ಅನ್ ವೈಸ ಮನ್ ಅಂತ ಹೇಳ್ತಾರೆ. ನೀವು ತಿನ್ನಂತ ಆಹಾರ, ಅನ್ನ ಎಲ್ಲ ಮುಖ್ಯ ಆಗತ್ತೆ. ನೀವು ಹಾಕೋ ಬಟ್ಟೆಯಿಂದ ನಿಮ್ಮ ವ್ಯಕ್ತಿತ್ವ ಹೇಳ್ಬಿಡ್ಬೋದು, ಗೊತ್ತಾ? ನೀವು ಹಾಕೋ ಬಟ್ಟೆ, ನೀವು ಎಂತವ್ರು ಅಂತ ಹೇಳ್ಬಿಡ್ಬೋದು. ನಿಮ್ ಬಗ್ಗೆ ಬಹಳ ವಿಷಯ ಹೇಳ್ಬೋದು. ನೀವು ಹಾಕೋ ಬಟ್ಟೆಯಿಂದ ನಿಮ್ ಬಗ್ಗೆ ಹಲವಾರು ವಿಚಾರಗಳು ನೋಡೋರ್ ಗೊತ್ತಾಗತ್ತೆ. ಜ್ಞಾಪಕ ಇರ್ಲಿ. ಏನ್ ಹೇಳಿದೆ ಹೇಳಿ? ನಾವು ಹಾಕೋ ಬಟ್ಟೆಯಿಂದ ಬಟ್ಟೆ ಮೇಲೆ ನಮ್ಮ ವಿಷಯಗಳು ಅವ್ರಿಗೆ ತಿಳಿಯುತ್ತೆ ಪ್ರಭು. ನೀವು ಹಾಕೋ ಸ್ವಚ್ಛತೆ ಇಂಪಾರ್ಟೆಂಟ್. ಸ್ವಚ್ಛವಾಗಿದ್ದಾರ ಎಲ್ಲಾನು ತುಂಬಾ ವಿಷಯಗಳು ಗೊತ್ತಾಗುತ್ತೆ. ಸ್ವಚ್ಛತೆ ಒಂದ್ ಅಂಶ, ಮುಖ್ಯವಾದ ಅಂಶ. ನೋಡಿ, ಮೊನ್ನೆ ನಾನು ಓದ್ತಿದ್ದೆ, ಯಾರೋ ಒಬ್ಬ ಮನೆ ಯಜಮಾನ ಗಂಡಸು ಒಳ್ಳೆ ಬಟ್ಟೆ, ಒಳ್ಳೆ ಇಸ್ತ್ರಿ, ಒಳ್ಳೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾನೆ ಅಂದ್ರೆ
ಆತನ ಹೆಂಡತಿ ಪಾತ್ರ ಅದರಲ್ಲಿ ಕಾಣುತ್ತೆ. ನೋಡಿ ಒಳ್ಳೆ ಕೇರ್ ನೋಡಿ ತಗೊಳ್ತಾರೆ ಅವ್ರಿಗೆ. ನೋಡಿ ಅಲ್ಲಿ ನೋಡಿ ಹಾಕುವಂತ ಬಟ್ಟೆ ಕಾಂಬಿನೇಷನ್ ಕೂಡ ಶರ್ಟ್ ಪ್ಯಾಂಟು ನೋಡಿ ಕೆಲವರು ಬ್ಲ್ಯಾಕ್ ಶರ್ಟು ಬ್ಲ್ಯಾಕ್ ಶರ್ಟು ರೆಡ್ ಪ್ಯಾಂಟು ಕಾಂಬಿನೇಷನ್ ಚೆನ್ನಾಗಿರುತ್ತಾ? ಇಲ್ಲ ಪ್ರಭು. ಬ್ಲ್ಯಾಕ್ ಶರ್ಟು ರೆಡ್ ಪ್ಯಾಂಟು ಚೆನ್ನಾಗಿರುತ್ತಾ? ಬ್ಲ್ಯಾಕ್ ಶರ್ಟು ಗ್ರೀನ್ ಪ್ಯಾಂಟು ಪರವಾಗಿಲ್ವಾ? ವ್ಯಕ್ತಿ ಹೆಂಗ್ ಕಾಣ್ತಾನೆ ಇಲ್ಲ ಪ್ರಭು. ಅಲ್ವಾ? ನೋಡ್ರಿ, ಇದು ಪ್ರಕೃತಿಯ ಗುಣಗಳಲ್ಲಿ ಮನುಷ್ಯನು ಬದುಕಿದ್ದ ರೀತಿಗೆ ಅನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನ ಬೆಳೆಸ್ಕೊಳ್ತಾನೆ ಅನ್ನೋದು. ನೋಡಿ, ಹಂಗೆ ಶ್ರದ್ಧೆ ಬೆಳೆಸ್ಕೊಳ್ಳೋದಕ್ಕೆ ಕೂಡ ಒಂದು ಪ್ರಕೃತಿ ಬೇಕು. ಪ್ರಕೃತಿಯನ್ನ ನಾವು ಆಯ್ಕೆ ಹುಟ್ಟಕ್ಕೆ ನಮ್ಗೆ ಆಯ್ಕೆ ಇಲ್ದಿದ್ರೇನು ಕೂಡ ಹುಟ್ಟಿದ ನಂತರ ನಾವು ಹುಡುಕೊಂಡು ಹೋಗ್ಬೇಕು. ನೋಡಿ, ಹುಡುಕೊಂಡು ಹೋಗುವಂಥದ್ದು ಉದಾಹರಣೆಗಳು ಕೂಡ ಇದಾವೆ. ಆದಿಶಂಕರಾಚಾರ್ಯರು ನೋಡಿ ಭಗವತ್ಪಾದ ಆದಿಶಂಕರಾಚಾರ್ಯರು ನೋಡಿ ಕೇರಳದ ಕಾಲಡಿಯಲ್ಲಿ ಅಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಒಳ್ಳೆ ವಾತಾವರಣ, ಒಳ್ಳೆ ತಂದೆ ತಾಯಿ, ನೋಡಿ ಒಳ್ಳೆ ದೈವಿ ಭಕ್ತರು. ನೋಡಿ ಅವರ ಬಾಲ್ಯದಲ್ಲಿ ಅವ್ರ ತಂದೆ ತೀರ್ಕೊಂತಾರೆ, ತಾಯಿ ಒಬ್ಬರೇ ಇರ್ತಾರೆ. ನೋಡಿ ಈಗ ಈತ ಪುಟ್ಟ ಬಾಲಕ, ಎಷ್ಟು ವರ್ಷ? ಒಂದು 5 ವರ್ಷ. ಈಗ 5 ವರ್ಷದ ಬಾಲಕ ನೋಡಿ, ತಂದೆ ಇಲ್ಲ, ತಾಯಿ ಒಬ್ಬರೇ ಇರೋದು. ಆ ತಾಯಿಯನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಆ ತಾಯಿ ಜೊತೆನೇ ಇದ್ರೆ ಅವರು ಈ ವೈದಿಕ ಧರ್ಮನ ಪುನರುತ್ಥಾನ ಮಾಡಕ್ಕೆ, ವೈದಿಕ ಧರ್ಮ ಪ್ರಚಾರ ಮಾಡಕ್ಕೆ ಇದೆಲ್ಲ ಆಗತ್ತಾ? ಆಗೋದಿಲ್ಲ. ತಾಯಿ ಜೊತೆನೇ ಇದ್ಕೊಂಡು ಮಾಡಕ್ಕಾಗತ್ತಾ? ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಸನ್ಯಾಸ ತಗೊಳ್ಳೇಬೇಕಾಗತ್ತೆ. ಈ ಪುಟ್ಟ ಬಾಲಕ ಹೋಗಿ ಯಾರಿಗಾದ್ರೂ ಪ್ರಚಾರ ಮಾಡಿದ್ರೆ ಕೇಳ್ತಾರ? ಕೇಳೋದಿಲ್ಲ. ಬೇಬಿ ಹೋಗಿ ನೋಡಿ ಎಲ್ಲರಿಗೂ ಹೇಳ್ಕೊಡಕ್ ಹೋದ್ರೆ ಕೇಳ್ತೀರಾ? ನೀವಾದ್ರೂ ಕೇಳ್ತೀರಾ? ಕೇಳಲ್ಲ. ಮಧ್ವಾಚಾರ್ಯರು ಬಾಲ್ಯದಲ್ಲಿ ನೋಡಿ ತುಂಬಾ ವ್ಯತ್ಯಾಸವನ್ನ ಕಾಣ್ತಾರೆ ಅವರು. ಆ ಸಂದರ್ಭದಲ್ಲಿ ನೀವು ಮಧ್ವಾಚಾರ್ಯ ಫಿಲಂ ಯಾವತ್ತಾದ್ರೂ ಕೂತ್ಕೊಂಡು ಎಲ್ಲರೂ ನೋಡೋಣ. ನೋಡಿ, ಮಧ್ವಾಚಾರ್ಯ ಫಿಲಂ ಅಲ್ಲಿ ಅವರು ಬಾಲ್ಯದಲ್ಲಿದ್ದಾಗ ಎಷ್ಟೊಂದು ಧರ್ಮಕ್ಕೆ ವಿರುದ್ಧವಾದ, ಭಕ್ತಿಗೆ ವಿರುದ್ಧವಾದದ್ದನ್ನ ಕಾಣ್ತಾರೆ. ಅವ್ರು ಹೇಳ್ಕೊಡಕ್ ಹೋಗ್ತಾರೆ, ಯಾರೂ ಕೇಳಲ್ಲ. ಮಧ್ವಾಚಾರ್ಯರಿಗೆ ಬೆಲೆನೇ ಕೊಡೋದಿಲ್ಲ. ನೋಡಿ, ಆಗ ಅವರು ರಮ್ಮನ್ ಪ್ರಶ್ನೆ ಮಾಡ್ತಾರೆ, ಯಾಕಮ್ಮ ಹಿಂಗೆ? ನೋಡಿ, ಇಷ್ಟೊಂದು ತಪ್ಪುಗಳಾಗ್ತಾ ಇದೆ, ನೋಡಿ ಅನ್ಯಾಯಗಳಾಗ್ತಿದಾವೆ. ನಾನು ಒಳ್ಳೇದನ್ನ ಹೇಳ್ಕೊಡಕ್ ಹೋಗ್ತಿದ್ದೀನಿ, ಆದ್ರೆ ಕಲಿತಾ ಇಲ್ಲ, ಜನಗಳು ಕೇಳಲ್ಲ, ನನಗೆ ಮಾತು ಮರ್ಯಾದೆನೆ ಕೊಡಲ್ಲ ನೋಡಿ ಅಂತ ಹೇಳ್ತಾರೆ. ಆಗ ಅವ್ರಮ್ಮ ಹೇಳ್ತಾರೆ, ಬಹಳ ಮಧ್ವಾಚಾರ್ಯರ ಬದುಕಿನಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದು. ನೀನ್ ಹೇಳಿದ್ರೆ ಯಾರಪ್ಪ ಕೇಳ್ತಾರೆ? ಯಾರಾದ್ರೂ ಸನ್ಯಾಸಿ, ಅಚ್ಯುತ ಪ್ರೇಕ್ಷರೋ ನೋಡಿ, ಇನ್ಯಾರು ಒಬ್ರು ಹೆಸರು ಹೇಳ್ತಾರೆ, ಇಂಥವ್ರು ಹೇಳಿದ್ರೆ ಕೇಳ್ತಾರೆ. ಹೌದಾ? ಹಾಗಿದ್ರೆ ನಾನು ಸನ್ಯಾಸ ತಗೊಂಡ್ಬಿಡ್ತೀನಿ ಅಂತಾರೆ. ಸನ್ಯಾಸಿ ಹೇಳಿದ್ರೆ ಕೇಳ್ತಾರೆ, ನಿನ್ನಂತ ಬಾಲಕ ಹೇಳಿದ್ರೆ ಎಲ್ಲಿ ಕೇಳ್ತಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಅವರು ಬಂದದ್ದು ಧರ್ಮ ಪ್ರಚಾರಕ್ಕೆ, ಅವ್ರ ಮಾತು ಯಾರು ಕೇಳಲ್ಲ. ಆಗ ಅವರು ನಿರ್ಧಾರ ಮಾಡ್ತಾರೆ, ನಾನು ಸನ್ಯಾಸ ತಗೋತೀನಿ ಅಂತ. ಅವ್ರ ಅಪ್ಪ ಅಮ್ಮ ಪರ್ಮಿಷನ್ ಕೊಡ್ತಾರ? ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಒಬ್ನೇ ಮಗ, ನೀನು ಸನ್ಯಾಸ ಬಿಟ್ರೆ ನಮಗೆ ಯಾರ ಗತಿ ಅಂತ. ಆದಿಶಂಕರಾಚಾರ್ಯರದು ಹಂಗೆ ನೋಡಿ. ಆದಿಶಂಕರಾಚಾರ್ಯರು 5 ವರ್ಷದ ಬಾಲಕ ನೋಡಿ, ತಂದೆ ಇಲ್ಲ ತಾಯಿಗೆ. ಮನುಸ್ಮೃತಿಯಲ್ಲಿ ಹೇಳ್ತಾರೆ ನೋಡಿ, ಬಾಲ್ಯದಲ್ಲಿ ತಂದೆ ಆಶ್ರಯದಲ್ಲಿ, ಯೌವನದಲ್ಲಿ ಪತಿಯ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಬೆಳಿಬೇಕು. ಈಗ ಮಗನ ಆಶ್ರಯದಲ್ಲಿ ಬೆಳಿಬೇಕು. ಈಗ ಈ ಮಗ ಎದ್ದು ಹೊರಟಿದ್ದಾನೆ ಸನ್ಯಾಸಿ ಆಗ್ಬೇಕು ಅಂತ. ನೋಡಿ, ಅದಕ್ಕೆ ಅನುಮತಿ ಅವ್ರ ಅಮ್ಮನ ಹತ್ರ ಏನಾದ್ರು ಮಾಡಿ ತಗೊಳ್ಳೋದು. ಒಂದು ಮೊಸಳೆ ಕಾಲಿಡ್ಕೊಳ್ಳೋ ತರ ಒಂದು ಟ್ರೆಕ್ ಮಾಡೋದು, ಅನುಮತಿ ಪಡ್ಕೊಳ್ಳೋದು. ನೋಡಿ, ಕೇರಳದ ಕಾಲಡಿಯಿಂದ ನೋಡಿ ಹಂಗೇ ಕರಾವಳಿ ತೀರ ನೋಡಿ ಹಂಗೇ ನೋಡ್ಕೊಂಡು ಬಂದು ಮಧ್ಯಪ್ರದೇಶದ ನರ್ಮದಾ ತೀರದವರೆಗೂ ಬರ್ತಾರ. ಅವ್ರು ಹಿಂಗೆ ಫ್ಲೈಟ್ ಅಲ್ಲಿ ಬರ್ತಾರ, ಟ್ರೈನ್ ಅಲ್ಲಿ ಬರ್ತಾರ, ಕಾರಲ್ಲಿ ಬರ್ತಾರ, ಪಲ್ಲಕ್ಕಿ ಮೇಲೆ ಬರ್ತಾರ? ಹೆಂಗ್ ಬರ್ತಾರ ಅವರು? ಅಡಿಗೆಯಲ್ಲಿ. ಕಾಲ್ನಡಿಗೆಯಲ್ಲಿ. ಎಷ್ಟು ವರ್ಷದ ಹುಡುಗ? 5 ವರ್ಷದ ಹುಡುಗ. 5 ವರ್ಷದ ಹುಡುಗ ಗುರುಗಳನ್ನ ಹುಡ್ಕೊಂಡು ಬರ್ತಾರೆ. ಗೋವಿಂದ ಭಗವತ್ಪಾದರನ್ನು ಹುಡ್ಕೊಂಡು
ಯಾವುದೋ ಒಂದು ಗುಹೆಯಲ್ಲಿ ಕೂತಿರ್ತಾರೆ ಅವರು. ನರ್ಮದಾ ನದಿ ತೀರದ ಯಾವುದೋ ಒಂದು ಗುಹೆಯ ಒಳಗಡೆ ಕೂತಿರ್ತಾರೆ. ನೋಡಿ ಇವರು ಅವರನ್ನು ಹುಡ್ಕೊಂಡ್ ಬರ್ತಾರೆ ಗೋವಿಂದ ಭಗವತ್ಪಾದರ ಹತ್ರ. ಅದೇ ತರ ನೋಡಿ ಮಧ್ವಾಚಾರ್ಯರು ಕೂಡ ನೋಡಿ ಅವರ ಸನ್ಯಾಸಿ ಆಗದೆ ಯಾರು ಕೇಳಲ್ಲ ಅಂತ ಹೇಳಿರ್ತಾರೆ. ನೋಡಿ ಹಂಗೆ ಸನ್ಯಾಸ ತಗೊಳಕ್ ಹೋದ್ರೆ ಮನೆಯವರು ಒಪ್ಪೋದಿಲ್ಲ. ನೋಡಿ ಅದಕ್ಕೆ ಇನ್ನೊಂದು ಮಗನ ಆಗೋವರೆಗೂ ನಾನು ಸನ್ಯಾಸ ತಗೊಳಲ್ಲ, ಇನ್ನೊಂದು ಮಗ ಆದ್ಮೇಲೆ ನಾನು ಸನ್ಯಾಸ ತಗೋತೀನಿ ಅಂತ ಹೇಳ್ತಾರೆ. ನೋಡಿ ಅವರು ಇಳಿ ವಯಸ್ಸಿರುತ್ತೆ ನೋಡಿ. ಅಂತ ವಯಸ್ಸಲ್ಲೂ ಕೂಡ ನೋಡಿ ಇನ್ನೊಂದು ಮಗು ಆಗ್ತಾನೆ. ಮಗು ಆದ್ಮೇಲೆ ನೋಡಿ ಮೊದಲಿಗೆ ಮಾತುಕತೆ ಆದಂಗೆ ಅವರಿಗೆ ಸನ್ಯಾಸಕ್ಕೆ ಅನುಮತಿ ಕೊಡ್ತಾರೆ. ನೋಡಿ ಅವರು ಸನ್ಯಾಸಿ ಆದ್ಮೇಲೆ ಆಮೇಲೆ ಅಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತರೋ ಪ್ರಯತ್ನ ಮಾಡ್ತಾರೆ. ನೋಡಿ ಅವರು ಅದೇ ತರ ಚೈತನ್ಯ ಮಹಾಪ್ರಭುಗಳು ಕೂಡ ಅವರ ಸ್ವಂತ ಸ್ಟೂಡೆಂಟ್ಸು. ನೋಡಿ ಅವರು ನಾಟ್ಯಶಾಲಾ, ಸಂಸ್ಕೃತ ಶಾಲೆ, ಚೈತನ್ಯ ಮಹಾಪ್ರಭುಗಳು ಗೌರಾಂಗ, ನಿಮಾಯ್ ಪಂಡಿತ್, ನಿಮಾಯ್ ಪಾಠಶಾಲಾ ತೆಗೆದಿದ್ರೆ ಅವರ ಶಿಷ್ಯರೇ, ಅವ್ರ ಸ್ಟೂಡೆಂಟ್ಸೇ ಅವ್ರನ್ನ ಗೇಲಿ ಮಾಡ್ತಿರ್ತಾರೆ, ಕಿಂಡಲ್ ಮಾಡ್ತಿರ್ತಾರೆ. ಕೇಳೋದೇ ಇಲ್ಲ, ಮಾತೇ ಕೇಳಲ್ಲ. ಈ ಚೈತನ್ಯ ಚರಿತಾಮೃತ ಓದಿದ್ರೆ ಅದರಲ್ಲಿ ಈ ಅಂಶ ಸಿಗುತ್ತೆ ನೋಡಿ. ಅದಕ್ಕೆ ಅವರು ಅವರ ಅವರ ಆಶ್ರಮವನ್ನ ಬದಲಾಯಿಸ್ಬೇಕಾಗತ್ತೆ ನೋಡಿ. ಆಶ್ರಮವನ್ನ ಬದಲಾಯಿಸ್ಬೇಕಾಗತ್ತೆ ಅವರು ನೋಡಿ. ಗೃಹಸ್ಥಾಶ್ರಮದಿಂದ ಸನ್ಯಾಸಾಶ್ರಮ ಬದಲಾಯಿಸ್ಬೇಕಾಗತ್ತೆ ನೋಡಿ. ಇದು ಪ್ರಕೃತಿ ಇದು ನೋಡಿ. ಅದನ್ನೇ ಹೇಳ್ತಿರೋದು, ಹಾಕೋ ಬಟ್ಟೆ ನೋಡಿ, ಅವ್ರಿಗೆ ಸಮಾಜದಲ್ಲಿ ಸ್ಥಾನ ಯಾರು ಹೇಳ್ತಾರೆ ಅನ್ನೋದು ಕೂಡ ಕೆಲವು ಸತಿ ಮುಖ್ಯ ಆಗತ್ತೆ. ಶಂಖದಿಂದ ಬಂದರೇನೆ ತೀರ್ಥ ಅಂತ ಕೇಳಿದೀರಾ ಕನ್ನಡದಲ್ಲಿ? ನೋಡಿ ಹೌದು ಹಂಗೆ ಪ್ರಭುಜಿ ಕೇಳಿದ್ವಿ. ಶಂಖದಿಂದ ಬಂದ್ರೇನೇ ತೀರ್ಥ ಅಂತ. ಹಂಗೆ ಇವೆಲ್ಲ ಮುಖ್ಯ ಆಗತ್ತೆ ನೋಡಿ. ನಿಮಾಯ್ ಪಂಡಿತ್ ನೋಡಿ ಶ್ರೀಕೃಷ್ಣ ಚೈತನ್ಯ ಆಗೋ ಒಂದು ಪ್ರಕ್ರಿಯೆ ವಿಧಾನ ಯಾಕೆ ಆಗ್ತಾರೆ ಅನ್ನೋದು ಕೂಡ ಮುಖ್ಯ. ಅವರು ಕಾವಿ ಬಟ್ಟೆ ಹಾಕೊಂಡ್ರೆ ನಮ್ಮ ಸಮಾಜದಲ್ಲಿ ಗೌರವ ನೋಡಿ. ಇಲ್ಲದೆ ಇದ್ರೆ ಅವ್ರ ಬಗ್ಗೆ ತಿರಸ್ಕಾರ ನೋಡಿ. ಅದೇ ಕಾರಣಕ್ಕೆ ನಮ್ಮ ಇಸ್ಕಾನ್ ಅಲ್ಲಿ ಸನ್ಯಾಸ ಯಾರು ಕೆಲವರು ತಗೋಬೇಕು ಅಂತ ಯಾಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಹಂಗೆ ನೋಡಂಗೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಅವನು ನೋಡಿ ಗಳಿಸ್ಕೊಳ್ಳೋ ಒಂದು ಗುಣಗಳನ್ನ ಹಂಗೆ ಬಂದು ಬಿದ್ದೋಗ್ಬಿಡೋದಿಲ್ಲ. ಅದನ್ನ ಗಳಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಹೋಗ್ಬೇಕು. ಇದು ನಾವು ಎಷ್ಟು ಗಂಭೀರವಾಗಿ ನಾವು ಆ ಒಂದು ವಿಷಯದಲ್ಲಿ ತಲ್ಲೀನ ಆಗಿರ್ತೀವೋ ಅನ್ನೋದ್ರ ಮೇಲೆ ಇರುತ್ತೆ ನೋಡಿ. ಎಷ್ಟು ಬೇಗ ಭಕ್ತರಾಗ್ಬೋದು, ಎಷ್ಟು ಬೇಗ ಬೆಳಿಬೋದು ನೋಡಿ, ಎಷ್ಟು ಬೇಗ ಬದಲಾವಣೆಗಳಾಗ್ಬೋದು, ಎಷ್ಟು ನೋಡಿ. ಇದೆಲ್ಲವೂ ವಿಶೇಷ, ವಿಚಿತ್ರ, ನಾವು ಗಮನಿಸ್ಬೇಕು. ನೀವು ಕೆಲವರೆಲ್ಲರೂ ನೋಡಿ ಪ್ರಚಾರಕರು ಕೂಡ ಇದ್ದೀರಿ, ಕೆಲವ್ರಿಗೆಲ್ಲನು ಹೇಳ್ಕೊಡೋರು ಇದ್ದೀರಿ ನೋಡಿ. ನಾವು ಕೂಡ ನೋಡಿ ನಮಗೂ ಕೂಡ ತಾಳ್ಮೆ ಇರ್ಬೇಕು. ಭಕ್ತರಾಗೋ ಪ್ರಯತ್ನ ಪಡ್ತಾ ಇರೋಂತ ನಮ್ಮಂತವ್ರು ಕೂಡ ನಮಗ್ ತಾಳ್ಮೆ ಇರಬೇಕು. ಮತ್ತೆ ನಮ್ಮಂತವ್ರನ್ನ ಭಕ್ತಿಯಲ್ಲಿ ಬೆಳೆಸಕ್ ಪ್ರಯತ್ನ ಮಾಡ್ತಿರೋಂಥವ್ರು ತಮ್ಮಂತವ್ರು ಯಾರಿದ್ದೀರಿ, ನಿಮಗೂ ಕೂಡ ತಾಳ್ಮೆ ಇರ್ಬೇಕು ನಮ್ಮಂತವ್ರ ಮೇಲೆ. ಯಾಕೆ ನಿಮ್ಮಷ್ಟು ಶ್ರದ್ಧೆಯಿಂದ ನಮ್ಮಂತವ್ರು ತಗೊಳಕ್ ಆಗಲ್ಲ. ಸ್ವಲ್ಪ ಸಹನೆ ಇರ್ಬೇಕು ನೋಡಿ. ಬಹಳ ಕೋಮಲ ಶ್ರದ್ಧೆ ಇರುತ್ತೆ ಪ್ರಾರಂಭದಲ್ಲಿ ಬಂದಾಗ, ಗಮನಿಸಿರ್ತೀರಾ? ತುಂಬಾ ಸೂಕ್ಷ್ಮ ಇರುತ್ತೆ, ಕೋಮಲ ಶ್ರದ್ಧೆ. ಇನ್ನು ಶ್ರದ್ಧೆ ಪೂರ್ತಿ ಇರೋದಿಲ್ಲ ನೋಡಿ. ಅದನ್ನೇ ಆದೌ ಶ್ರದ್ಧಾ ಅಂತ ಹೇಳೋದು. ಆ ಶ್ರದ್ಧೆಯನ್ನ ನೋಡಿ, ನೀವು ಬೆಂಕಿ ಬಗ್ಗೆ ಗೊತ್ತಿದ್ರೆ, ಬೆಂಕಿ ಕಂಡ ಬೂದಿ ಮುಚ್ಚಿರುತ್ತೆ, ಅದಕ್ಕೆ ನೀವು ಗಾಳಿ ಬೀಸ್ಬೇಕು. ನೋಡಿದಿರಾ? ಊದುಗೊಳಪೆಯಲ್ಲಿ ಊದ್ತಾರೆ, ಆ ಆ ಕಿಂಡಲ್ ಆ ಬೆಂಕಿ ಕಂಡ ಉಜ್ವಲ ಉರಿಯಕ್ ಶುರು ಮಾಡುತ್ತೆ. ಯಾವಾಗ? ಊದುಗೊಳಪೆಯಲ್ಲಿ ಊದಿದಾಗ. ಗಮನಿಸಿದೀರಾ? ಗಮನಿಸಿದೆ. ಅವಾಗ ನೋಡಿ, ಜಾಸ್ತಿ ಹೋಯ್ತು. ನೀವು ಒಡವೆ ಅಂಗಡಿಗೆ ಹೋದ್ರೇನು ಕೂಡ ನೋಡ, ಅಲ್ಲಿ ಆ ಕುಲ್ಮೆ, ಒಂದು ಸಣ್ಣ ಕುಲ್ಮೆ ಇಟ್ಕೊಂಡಿರ್ತಾರೆ ಅವ್ರು ಊದುತ್ತಾರೆ, ಅಂತ ಊದ್ತಾರೆ ನೋಡಿ. ಕುಲ್ಮೆ ಅಂಗಡಿಯಲ್ಲೂ ಕೂಡ ಅದಕ್ಕೊಂದು ದೊಡ್ಡ ಗಾಳಿ ಬೀಸಕ್ ಒಂದು ಇಟ್ಕೊಂಡಿರ್ತಾರೆ ನೋಡಿ. ಇದೆಲ್ಲ ಬೇಕು. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಎಂತ ಶ್ರದ್ಧೆ ನೋಡಿ ಅವನಿಗೆ. ನೋಡಿ ಭರತ ಮಹಾರಾಜನ ಒಂದು ಉದಾಹರಣೆ ತಗೊಂಡ್ರೆ,
ಅವನ ಆದವ ಶ್ರದ್ಧೆಯಿಂದ ಹಿಡ್ಕೊಂಡು ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ ಎಲ್ಲ ಮಾಡಿಕೊಂಡು ಅವನು ನಿಷ್ಠೆ, ರುಚಿ, ಆಸಕ್ತಿನೆಲ್ಲ ಬೆಳೆಸ್ಕೊಂಡು ಭಾವದ ಹಂತದಲ್ಲಿದ್ದ. ಪ್ರೇಮಕ ಹಂತಕ್ಕೆ ಹೋಗ್ಬೇಕಾಗಿತ್ತು ಆತ. ಅಂತ ಒಂದು ಸ್ಥಿತಿಯಲ್ಲಿ ಪತನ ಆಗ್ಬಿಡ್ತಾನೆ. ಈಗ ಮುಂದಿನ ಜನ್ಮದಲ್ಲಿ ನೋಡಿ ಜಿಂಕೆಯಾಗಿ ಹುಟ್ಟುತ್ತಾನೆ. ನೋಡಿ ಈಗ ಜಿಂಕೆயின் ಶರೀರ ಇಟ್ಕೊಂಡು ಭರತ ಮಹಾರಾಜ ಜಡ ಭರತನ್ ತರ ಭಕ್ತಿ ಮಾಡಕ್ ಆಗತ್ತಾ? ಜಿಂಕೆ ಹೋಗಿ ಎಲ್ಲ ಆಗಲ್ಲ ಪ್ರಚಾರ ಮಾಡಿ ಪ್ರಭುಜಿ. ಬೋಧನೆ ಆಗಲ್ಲ ಆಗಲ್ಲ. ಆಗೋದಿಲ್ಲ. ನೋಡಿ ಇದೊಂದು ಪ್ರಕೃತಿ ಕೊಡೋ ಶಿಕ್ಷೆ. ನೋಡಿ ಕೊಟ್ಟಂತ ಅವಕಾಶವನ್ನ ನೋಡಿ ಭರತ ಮಹಾರಾಜ ದುರುಪಯೋಗ ಪಡ್ಕೊಳ್ತಾನೆ, ಸದುಪಯೋಗ ಪಡ್ಕೊಳ್ಳೋದಿಲ್ಲ. ನೋಡಿ ಆತನ ಗಮನವನ್ನ ನೋಡಿ ಮಾಯೆ ಅಂದ್ರೆ ಹಂಗೇನೆ. ಎಂತ ನೋಡಿ ಭಾವದ ಹಂತಲಿದ್ದವನ್ನು ಕೂಡ ನಿರ್ದಿಷ್ಟ ಶ್ರದ್ಧೆ ಅಂದ್ರೆ ನೋಡಿ ಹಂಗೆ ಅವನು ಆದೋ ಶ್ರದ್ಧವನ್ನ ದಾಟಿ ನೋಡಿ ಈ ಕೊನೇ ಸ್ಟೇಜ್ ಅಲ್ಲಿ ಇರ್ತಾನೆ, ಪತನ ಆಗೋಗ್ಬಿಡ್ತಾನೆ. ಅಜಮಿಳನು ಹಂಗೇನೆ ಒಬ್ಬ ಬ್ರಾಹ್ಮಣ ಕುಮಾರನಾಗಿ ಹುಟ್ಟಿರ್ತಾನೆ. ನೋಡಿ ಆತ ಮದ್ವೆ ಕೂಡ ಆಗಿರ್ತಾನೆ. ಆ ಪತ್ನಿಯನ್ನ ಬಿಟ್ಟು ಬ್ರಾಹ್ಮಣ ಆ ಕುಟುಂಬವನ್ನು ಬಿಟ್ಟು ವೇಶ್ಯೆ ಜೊತೆ ಹೋಗ್ಬಿಡ್ತಾನೆ. ನೋಡಿ ವೇಶ್ಯೆ ಜೊತೆ ಇದ್ರೆ ಹೆಂಗಿರುತ್ತೆ ಪ್ರಕೃತಿ ಅಲ್ವಾ? ವೇಶ್ಯೆ ಜೊತೆ ಬದುಕ್ಬೇಕಂದ್ರೆ ಬ್ರಾಹ್ಮಣನ್ ತರ ಬದುಕಕ್ಕಾಗತ್ತಾ? ವೇಶ್ಯೆ ಮನೆಗೆ ಹೋಗಿ ಆಗೋದಿಲ್ಲ. ಇಲ್ಲ ವೇಶ್ಯೆಯನ್ನ ಸಾಕ್ಬೇಕು ಅಂದ್ರೆ ಸುಮ್ನೆನಾ? ನೋಡಿ ಎಷ್ಟು ದುಡ್ಡು, ಎಷ್ಟು ಕಾಸು, ಏನೇನೆಲ್ಲ ಮಾಡ್ಬೇಕಾಗತ್ತೆ. ನೋಡಿ ಹಂಗೆಲ್ಲ ಮಾಡ್ದ. ನೋಡಿ ಹಂಗೇ ಬದುಕೊಂಡು ಬಂದಿದ್ದ. ಜನ್ಮ ಕೊನೆ ಬದುಕಿನ ಕೊನೆ ದಿನ ಬಂತು. ನೋಡಿ ಆತನು ಬಾಲ್ಯದಲ್ಲಿ ಮಾಡಿದಂತ ಸಂಸ್ಕಾರ, ಪೂರ್ವ ಸಂಸ್ಕಾರ ನೋಡಿ ಆ ಕಾರಣವಾಗಿ ಆತನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ತನ್ನ ಮಗನನ್ನ ಕರೀತಾನೆ ನಾರಾಯಣ ಅಂತೇಳಿ. ಯಮದೂತರು ಬಂದಾಗ ನೋಡ ಭಗವಂತನ ದೂತರೇ ಬಂದ್ಬಿಡ್ತಾರೆ, ಆತನನ್ನು ರಕ್ಷಣೆ ಮಾಡ್ತಾರೆ, ಸೆಕೆಂಡ್ ಚಾನ್ಸ್ ಕೊಡ್ತಾರೆ ಆತನಿಗೆ. ಮತ್ತೆ ಆತ ಹರಿದ್ವಾರಕ್ಕೆ ಹೋಗಿ ಆತನ ನೋಡಿ ಆತ ಹರಿದ್ವಾರವನ್ನ ಆಯ್ಕೆ ಮಾಡ್ಕೋತಾನೆ. ವೇಶ್ಯ ಮನೆಯನ್ನ ಬಿಟ್ಬಿಡ್ತಾನೆ. ವೇಶ್ಯ ಮನೆಯಲ್ಲಿ ಇದ್ದು ಭಕ್ತಿ ಮಾಡಕ್ಕಾಗತ್ತಾ? ಆಗಲ್ಲ ಪ್ರಭುಜಿ. ನೋಡಿ ನೋಡಿ ಇದು ಪ್ರಕೃತಿ ಅಂದ್ರೆ ಹಿಂಗೆ. ನೋಡಿ ನೋಡಿ ಪ್ರಕೃತಿ ಅಂದ್ರೆ ಹಿಂಗೆ. ವೇಶ್ಯ ಮನೆಯಲ್ಲಿದ್ದು ಇಲ್ಲ ಇಲ್ಲೇ ಕೂತ್ಕೊಂಡು ನನ್ನ ನೋಡಿ ಸಾಧನ ಸಿದ್ಧನಾಗ್ತೀನಿ ಅಂತ ಹೇಳಕ್ಕಾಗತ್ತಾ? ಇಲ್ಲೇ ಕೂತ್ಕೊಂಡು ಸಾಧನೆ ಮಾಡ್ಕೊಂಡು ಈ ವೇಶ್ಯ ಜೊತೆಗೆ ಬದುಕ್ತೀನಿ ಆಗತ್ತಾ? ಆಗೋದಿಲ್ಲ. ಅಯ್ಯೋ ನನ್ನ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ಬಿಟ್ರೆ ಯಾರಪ್ಪ ಗತಿ ಅಂತ ಯೋಚನೆ ಮಾಡ್ತಾನೆ ಅವನು. ಮಾಡೋದಿಲ್ಲ. ವಿಶ್ವಾಮಿತ್ರ ನೋಡಿ ಅವನು ತಪಸ್ ಮಾಡಿ ಒಳ್ಳೆ ಸಾಧನೆ ಮಾಡ್ತಿರ್ತಾನೆ. ನೋಡಿ ಇದನ್ನ ನೋಡಿ ದೇವೇಂದ್ರನ್ ಭಯ ಆಗ್ಬಿಡುತ್ತೆ, ಎಲ್ಲಿ ಈತ ನನ್ನ ಕಾಂಪಿಟೇಟರ್ ಆಗ್ಬಿಡ್ತಾನೋ ಅಂತ ನೋಡಿ ಮೇನಕೆಯನ್ನ ಕಳಿಸ್ಕೊಡ್ತಾನೆ. ಪ್ರಕೃತಿಯನ್ನು ಬದಲಾಯಿಸೋ ಪ್ರಯತ್ನ. ನೋಡಿ ಆ ಗುಣಗಳನ್ನ ನೋಡಿ ಅದ್ರ ಮೇಲೆ ಪ್ರಭಾವ ಬೀರೋ ಒಂದು ಪ್ರಯತ್ನ. ನೋಡಿ ಇದು ದುರುದ್ದೇಶ. ನೋಡಿ ದೇವೇಂದ್ರನ ನೋಡು ದುರುದ್ದೇಶ. ನೋಡಿ ಆತ ಬಂದು ಅದಕ್ಕೆ ಬಲಿ ಆಗ್ಬಿಡ್ತಾನೆ. ಮೇನಕ್ಕೆ ಕಾಲ್ ಗೆಜ್ಜೆ, ಬಳೆ ಸಬಳ ನೋಡಿ ಆಕೆ ರೂಪ ಸೌಂದರ್ಯ, ಆಕೆ ಮಾತಾಡೋಂತ ಮಾತು ಮರಳಾಗ್ಬಿಡ್ತಾನೆ. ಪ್ರಕೃತಿ ನೋಡಿ ಆಗ ಪ್ರಕೃತಿ ಬದಲಾಗೋಯ್ತು. ಆತನ ದೇಹದಲ್ಲಿ ಇದ್ದಂತ ಹಾರ್ಮೋನ್ಸ್ ಎಲ್ಲ ಬದಲಾಗೋಯ್ತು. ಅವನೇನ್ ತಪಸ್ ಮಾಡ್ತಿದ್ದ ಎಲ್ಲ ಬದಲಾಗೋಯ್ತು. ಈಗ ನೋಡಿ ಅವರ ನೋಡಿ ಶಕುಂತಲೆ ಹುಟ್ಟುತ್ತಾಳೆ. ರವಿವರ್ಮನ ಚಿತ್ರ ತುಂಬಾ ಚೆನ್ನಾಗಿದೆ, ನೀವು ನೋಡಿರ್ತೀರಿ ಕೆಲವರು. ನೋಡಿ ಶಕುಂತಲೆಯನ್ನ ಮೇನಕ್ಕೆ ಮಗುವನ್ನ ನೋಡಿ ಅದು ಹೆಣ್ಮಗುನೇ ಆಗತ್ತೆ. ನೋಡಿ ನೋಡಿ ಅಲ್ಲಿ ಆಕೆ ಗೃಹಸ್ಥದಲ್ಲೇ ತಪಸ್ಸಿಗೆ ಹೋಗದೆ ಇಟ್ಕೊಳಕ್ ಪ್ರಯತ್ನ ಮಾಡ್ತಿರ್ತಾಳೆ. ಆ ಮಗುವನ್ನ ತೋರಿಸ್ತಾ ಇರ್ತಾಳೆ. ನೋಡಿ ಈತ ಏನ್ ಮಾಡ್ತಾನೆ? ವಿಶ್ವಾಮಿತ್ರ ಏನ್ ಮಾಡ್ತಾನೆ? ನೋಡಿ ಆತ ಬಿಟ್ಟೋಗ್ತಾನೆ. ಹೆಂಗ್ ಬಿಟ್ಟೋಗ್ತಾನೆ ನೋಡಿ ಅವನಿಗೆ ಅರ್ಥ ಆಗ್ಬಿಡುತ್ತೆ ದುರುದ್ದೇಶ. ನೋಡಿ ಹಂಗೆ ನೋಡಿ ನಾನು ಬಲಿಯಾಗಿದ್ದೀನಿ, ನೋಡಿ ನಾನು ಬಲಿಯಾಗಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ ಆತನಿಗೆ. ನೋಡಿ ಇಲ್ಲಿ ಚಿತ್ರದಲ್ಲಿ ಕಾಣ್ತಿದ್ಯಾ ವಿಶ್ವಾಮಿತ್ರ ಮೇನಕೆ ನೋಡಿ ಅವನಿಗೆ ಅರ್ಥ ಆಗೋಗ್ಬಿಡುತ್ತೆ. ಓ ನಾನು ಬಲಿಯಾಗಿದ್ದೀನಿ,
ನೋಡಿ ನನಗೆ ಟ್ರಿಕ್ಸ್ ಮಾಡಿದ್ದಾರೆ, ನೋಡಿ ಆ ಪ್ರಕೃತಿಯಲ್ಲೇ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ತಪಸ್ಸಿಗೆ, ಆತ ಕೇಳೋದಿಲ್ಲ. ನೋಡಿ ಅರಿವಾಗ್ಬಿಡುತ್ತೆ ಅವನು ಪ್ರಕೃತಿ ಬದಲಾಯಿಸ್ತಾನೆ ಅಂತ, ಸ್ಥಳ ಬದಲಾಯಿಸ್ತಾನೆ, ಆ ಕುಟುಂಬನ ಬದಲಾಯಿಸ್ತಾನೆ. ನೋಡಿ ಇದನ್ನೇ ನೀವು ಈ ಚಿತ್ರಗಳಲ್ಲಿ ಕಾಣ್ತೀರಿ. ನೋಡಿ ಹಂಗೆ ಇದು ಬಹಳ ಪ್ರಸಿದ್ಧವಾದಂತ ಚಿತ್ರ. ಹಂಗೆ ಪ್ರಕೃತಿ ಬಹಳ ಮುಖ್ಯ ಅನ್ನೋದು ವಿಚಾರ. ನಾವು ಯಾರ ಜೊತೆ ಬದುಕ್ತಿದೀವಿ, ಏನ್ ವಿಚಾರಗಳು ಇಟ್ಕೊಂಡಿದೀವಿ, ಯಾವ ಪುಸ್ತಕ ಓದ್ತಿದೀವಿ, ಯಾವ ತರ ಅನ್ನ ಊಟ ಮಾಡ್ತೀರಿ, ನೋಡಿ ಸಂಸ್ಥೆ ಜೋಡಿಸ್ಕೊಂಡಿದೀವಿ, ಇವೆಲ್ಲ ಮುಖ್ಯ. ಹಂಗೆ ಯಾರಿಗಾದ್ರೂ ಭಕ್ತಿಯಲ್ಲಿ ಗಂಭೀರವಾಗಿ ಮುನ್ನಡಿಬೇಕು ಅಂದ್ರೆ ನೋಡಿ ನಾವೀಗ ಹಲವಾರು ಮಹಾಪುರುಷರ ಉದಾಹರಣೆಗಳು ತಗೊಂಡು, ಮಧ್ವಾಚಾರ್ಯರು, ಆಮೇಲೆ ಅಜಮೀಳ, ಶಂಕರಾಚಾರ್ಯರು, ಚೈತನ್ಯ ಮಹಾಪ್ರಭುಗಳು, ಇನ್ಯಾರಾದ್ರೂ ತಗೊಂಡ್ವಾ? ಒಂದು ಹುಳ ನಾರದರ ಸಹವಾಸ, ಶಿಶುಪಾಲ, ಹಿರಣ್ಯಕಶಿಪು, ರಾವಣ. ನೋಡಿ ಈ ತರದ ಹಲವಾರು ಉದಾಹರಣೆಗಳನ್ನ ನಮ್ಮ ಮುಂದೆ ಇದಾವೆ. ನೋಡಿ ಇದೇನು ಹೊಸ ಪ್ರಯೋಗ ಮಾಡಿ ನೋಡ್ಬೇಕಾಗಿಲ್ಲ, ಪ್ರಯೋಗ ಈಗಾಗ್ಲೇ ಆಗಿ ರೆಡಿಯಾಗಿದೆ. ನಾವು ಕೇಳ್ಬೇಕು, ತಿಳ್ಕೊಬೇಕು, ಒಪ್ಕೋಬೇಕು, ಅನುಸರಿಸ್ಬೇಕು, ಆ ತರದ ಪ್ರಯತ್ನ ಆಗ್ಬೇಕು. ನೋಡಿ ಹಂಗೆ ಜೀವಿ ಗಳಿಸಿಕೊಂಡ ಗುಣಗಳಿಗೆ ಒಂದಾದ್ರೆ ನಾವು ಯಾವದಲ್ಲಿ ಬದುಕ್ತೀವಿ ಅನ್ನೋದು ಕೂಡ ಮುಖ್ಯ. ನಮ್ಗೆ ಜೀನ್ಸ್ ಅಷ್ಟೇ ಅಲ್ಲ, ಎನ್ವಿರಾನ್ಮೆಂಟ್ ಕೂಡ ಇಂಪಾರ್ಟೆಂಟ್. ಬರೀ ಎನ್ವೈರ್ಮೆಂಟೇ ಕೊಟ್ಬಿಟ್ರೆ ಸಾಕಾಗಲ್ಲ, ಜೀನ್ಸ್ ಕೂಡ ಬೇಕು. ಎರಡೂ ಜೊತೆ ಬೇಕು. ಬೈ ಚಾನ್ಸ್ ನೋಡಿ ನೋಡಿ ಆ ಜಿಂಕೆ ಉದಾಹರಣೆ ತಗೊಂಡ್ರೆ ಭರತ್ ಮಹಾರಾಜನ, ಅದು ಮತ್ತೆ ಜಡಭರತನಾಗಿ ಹುಟ್ಲೇಬೇಕಾಯ್ತು. ನೋಡಿ ಯಾವುದೇ ಸಾಮಾನ್ಯವಾಗಿ ಪ್ರಾಣಿಗಳು ಮೋಕ್ಷ ಪಡ್ಕೊಂಡು ಭಗವದ್ಧಾಮಕ್ಕೆ ಹೋದವು ಅನ್ನುವಂಥದ್ದು ಅಪರೂಪ, ತೀರಾ ಇಲ್ವೇ ಇಲ್ಲ, ಅಥವಾ ಅಪರೂಪ ಅಂತ ಹೇಳ್ಬಹುದು. ನೋಡಿ ಅದಕ್ಕೆ ನೋಡಿ ಪ್ರಾಣಿಗಳಲ್ಲೂ ಕೂಡ ಹಂತವಾಗಿ ವಿಕಾಸ ಆಗ್ತವೆ. ನೋಡಿ ಹಂತವಾಗಿ. ಅದಕ್ಕೆ ಮನುಷ್ಯನಾಗ್ಬೇಕು ಅಂತಂದ್ರೆ ನಾ ಹಿಂದೆ ಚರ್ಚೆ ಮಾಡಿದ್ದೆ, 3 ಪ್ರಾಣಿಗಳ ರೂಪದಲ್ಲಿ ಹಂತಕ್ಕೆ ಬಂದು ಮನುಷ್ಯರಾಗ್ತವೆ. ಯಾವ ಪ್ರಾಣಿಗಳು? ಕೋತಿ, ಸಿಂಹ, ಕೋತಿ, ಮಂಗ ಪ್ರಭು, ನಂತರ 3 ಪ್ರಾಣಿಗಳು. ಒಂದು ಹಸು, ಸಿಂಹ, ಆಮೇಲೆ ಕೋತಿ, ಆಮೇಲೆ ಹಸು. ಇದು 3 ಗುಣಗಳಿಗೆ ಸೂಚಕ. ಕೋತಿ ಯಾವ ಗುಣಕ್ಕೆ ಸೂಚಕ? ಸತ್ವಗುಣನ, ರಜೋಗುಣನ, ತಮೋಗುಣನ? ತಮೋಗುಣ. ಸಿಂಹ ಯಾವ ಗುಣ? ಸಾತ್ವಿಕ ಗುಣ, ಸತ್ವಗುಣ. ನೋಡಿ ಹಂಗೆ ಇದು ಗೇಟ್, ಎಂಟ್ರೆನ್ಸ್ ಗೇಟ್. ಇದು ಪ್ರಾಣಿಗಳು 84 ಲಕ್ಷ ನೋಡಿ ಜೀವರಾಶಿಗಳನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ ಅಂತ ನಮ್ ಕನಕದಾಸರು ಹೇಳ್ತಾರೆ. ನೋಡಿ ಆಗ 80 ಲಕ್ಷ ಯೋನಿಗಳಲ್ಲಿ ನೋಡಿ ಶರೀರಗಳನ್ನ ಪಡ್ಕೊಂಡು ಬಂದು ಈಗ ಮನುಷ್ಯ ಶರೀರಕ್ಕೆ ಎಂಟರ್ ಆಗ್ಬೇಕು, ಪ್ರವೇಶ ಪಡಿಬೇಕು ಅಂದ್ರೆ ಅದಕ್ಕೆ 3 ದ್ವಾರಗಳಿವೆ. ನೋಡಿ 3 ದ್ವಾರಗಳಿಂದ ಪ್ರವೇಶ. ಮಹಾವೀರ ಜೈನ ಧರ್ಮದ ತೀರ್ಥಂಕರ, 24ನೇ ತೀರ್ಥಂಕರ, ಆತನ ಹಿಂದಿನ ಜನ್ಮದಲ್ಲಿ ಸಿಂಹ ಆಗಿರ್ತಾನೆ. ನೋಡಿ ಆ ಸಿಂಹ ಒಂದು ಜಿಂಕೆಯ ಮೇಲೆ ಹಾರಿ ಅದನ್ನು ಹಿಡಿದು ಕೊಲ್ಬೇಕಾಗಿರುತ್ತೆ. ಅಶರೀರವಾಣಿ, ಆಕಾಶವಾಣಿ ಹೇಳುತ್ತೆ, ನಿಲ್ಲು, ನೀನು ಮುಂದಿನ ಜನ್ಮದಲ್ಲಿ ತೀರ್ಥಂಕರನಾಗಬೇಕಾಗಿದೆ, ಆಗುವಂತವನು ನೀನು ಈ ಪ್ರಾಣಿ ಹಿಂಸೆ ಮಾಡ್ತಿದೀಯಲ್ವಾ ಅಂತ ಒಂದು ಎಚ್ಚರಿಕೆ ಶಬ್ದ ಬರುತ್ತೆ. ಆಗ ಆ ಸಿಂಹ ಹಂಗೆ ನಿಲ್ಸ್ಬಿಡುತ್ತೆ. ಆಕ್ಚುಲಿ ಆ ಸಿಂಹ ಮುಂದಿನ ಜನ್ಮದಲ್ಲಿ ಮಹಾವೀರನಾಗಿ ತೀರ್ಥಂಕರನಾಗಿ ಹುಟ್ಟುತ್ತೆ ಅಂತೇಳಿ ಅವರ ಚರಿತ್ರೆಯಲ್ಲಿ ಬರುತ್ತೆ. ನೋಡ ಆ ತರದ್ದು ಒಂದು ಹಿನ್ನೆಲೆ ಇದೆ. ನೋಡಿ ಈ ಮಂಗನಿಂದ ಮಾನವ ಅಂತ ಡಾರ್ವಿನ್ ಏನ್ ಹೇಳ್ತಾನೆ ನೋಡ, ಅದು ಕೂಡ ಒಂದು ಅರ್ಧ ಸತ್ಯ. ಅದು ಕೂಡ ಆದ್ರೆ ಅದು ವಿಕಸನ, ದೇಹ ಅಲ್ಲ, ಪ್ರಜ್ಞೆ ಅಂತ ಪ್ರೂಪಾದ ಹೇಳೋದು. ಪ್ರಜ್ಞೆ ನೋಡಿ, ಕೋತಿ ಪ್ರಜ್ಞೆಯಿಂದ ಮನುಷ್ಯನ ಪ್ರಜ್ಞೆ ಪಡ್ಕೊಳ್ಳೋದು. ಕೋತಿನ ಮನುಷ್ಯನ್ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಅದು ಪ್ರಕೃತಿಲ ಹಂತವಾಗಿ ಬರ್ಬೇಕು.
ನೋಡಿ ಹಂಗೆ ನೋಡಿ ಹಸುಗಳಿಗೆ ವಿಶೇಷವಾದಂತ ಸ್ಥಾನಮಾನ ಗೌರವ ಇದೆ. ಯಾಕೆಂದ್ರೆ ನೋಡಿ ಹಸು ಅಂದ್ರೆ ಒಂದು ವಿಶೇಷ. ಅದ್ರ ಗುಣಗಳು ನಿಮ್ಗೆ ಗೊತ್ತು. ಹಸುವಿನ ಹಾಲು ಕುಡಿತಾರೆ. ಯಾಕೆ? ಮನುಷ್ಯನಿಗೆ ತುಂಬಾ ಹತ್ರ ಇರುವಂತದ್ದು ಅಂತ. ಆ ಹಸುಗೆ ಹತ್ರ ಇರುವಂತದ್ದು ಎಮ್ಮೆ. ಎಮ್ಮೆ ಹಾಲು ಕೂಡ ಕುಡಿತಾರೆ. ನೋಡಿ ಅದನ್ನೇ ನಾಯಿ ಹಾಲು ಕುಡಿತಾರೆ ಯಾರಾದ್ರು? ಇಲ್ಲ ಇಲ್ಲ ಪ್ರಭುಜಿ. ಪ್ರಭು. ಯಾಕೆ? ಅದು ತುಂಬಾ ದೂರ ಇದೆ. ಮನುಷ್ಯನಿಗೆ ಹತ್ತತ್ರ ಇರುವಂತ ಸಮ ಅಥವಾ ಹತ್ತತ್ರ ಇರೋದಲ್ಲ ಅದು. ನೋಡಂಗೆ. ಹರೇ ಕೃಷ್ಣ. ನೋಡಿ ಹಿಂಗೆ ಭಾವಾರ್ಥವನ್ನ ನೀವೇ ಓದ್ಕೊಡಿ. ಏನಾದ್ರು ಯಾವ್ದಾದ್ರು ವಿಷಯ ಇದ್ರೆ ನಾಳೆ ಚರ್ಚೆ ಮಾಡೋಣ. ಇಲ್ಲಿಗೆ ವಿರಾಮ ಕೊಡ್ತೀವಿ. ಯಾರಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಭಾವಾರ್ಥ ಓದ್ಲೇಬೇಕು. ಒಂದ್ಸತಿ ಫಾಸ್ಟ್ ಆಗಿ ಓದ್ಬಿಡ್ತೀನಿ. ಭಾವಾರ್ಥ ಓದದೆ ನಿಲ್ಸಕ್ಕೆ ಆಗೋದೇ ಇಲ್ಲ ನನಗೆ. ಆದ್ರೆ ಚರ್ಚೆ ಮಾಡಕ್ಕೆ ಟೈಮ್ ಇಲ್ಲ ನನಗೆ. ಮನುಷ್ಯನು ಏನೇ ಆಗಿರಲಿ ಅವನಿಗೊಂದು ನಿರ್ದಿಷ್ಟ ರೀತಿಯ ಶ್ರದ್ಧೆ ಇರುತ್ತದೆ. ಅವನು ಪಡೆದುಕೊಂಡ ಸ್ವಭಾವಕ್ಕನುಗುಣವಾಗಿ ಅವನ ಶ್ರದ್ಧೆಯು ಸಾತ್ವಿಕ, ರಾಜಸ ಅಥವಾ ತಾಮಸ ಎಂದು ಪರಿಗಣಿಸುತ್ತಾರೆ. ತನ್ನ ವಿಶಿಷ್ಟ ರೀತಿಯ ಶ್ರದ್ಧೆಗನುಗುಣವಾಗಿ ಮನುಷ್ಯನು ನಿರ್ದಿಷ್ಟ ವ್ಯಕ್ತಿಗಳೊಡನೆ ಬೆರೆಯುತ್ತಾನೆ. ನೋಡಿ ಈ ಬೆರೆಯುವಂಥದ್ದು ಬಹಳ ಮುಖ್ಯ. ನೋಡಿ ನಮ್ಗೆ ಆಯ್ಕೆ ಇದೆ ಬೆರೆಯಕ್ಕೆ, ಅದನ್ನು ಬಳಸ್ಕೋಬೇಕು. ನೋಡಿ ಯಾವ್ದು ಆಯ್ಕೆ ಇದೆಯೋ ಅದನ್ನು ಉಪಯೋಗ ಪಡ್ಕೋಬೇಕು. ಅದಕ್ಕೋಸ್ಕರ ನಿಮ್ಮ ಸಂಘ ಬಹಳ ಮುಖ್ಯ ಆಗುತ್ತೆ. ವಾಸ್ತವಾಂಶವೆಂದರೆ 15ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಪ್ರತಿಯೊಬ್ಬ ಜೀವಿಯೂ ಮೂಲತಃ ಪರಮಪ್ರಭುವಿನ ವಿಭಿನ್ನ ಅಂಶ. ಆದುದರಿಂದ ಮೂಲತಃ ಮನುಷ್ಯನು ಐಹಿಕ ಪ್ರಕೃತಿಯ ಎಲ್ಲ ಗುಣಗಳಿಗೆ ಅತೀತನು. ನೋಡಿ ಇದನ್ನೇ ನಿನ್ನೆ ನಾವು ಚರ್ಚೆ ಮಾಡ್ತಿದ್ವಿ. ನಾವು ಕೃಷ್ಣ ಒಂದೇ ಗುಣ ಸ್ವಭಾವಗಳನ್ನು ಪಡ್ಕೊಂಡಿದ್ವಿ ಆತ್ಮದ ಹಂತದಲ್ಲಿ, ದೇಹದ ಹಂತದಲ್ಲ ಅಲ್ವಾ? ಕೃಷ್ಣ ಹೆಂಗೆ ಪ್ರಕೃತಿ ಗುಣಗಳ ಅತೀತನು ಹಂಗೆ ನಾವು ಕೂಡ. ಆದ್ರೆ ಈಗ ನಾವು ಬದ್ಧ ಜೀವನದಲ್ಲಿ ಇದ್ದೀವಿ, ದೇಹ ಧರಿಸ್ಕೊಂಡಿದ್ದೀವಿ. ಆ ದೇಹಕ್ಕೆ ನೋಡಿ ಸಚ್ಚಿದ ಆನಂದಕ್ಕೆ ವಿರುದ್ಧವಾದಂತ ಗುಣಗಳಿದಾವೆ. ಆದರೆ ಮನುಷ್ಯನು ದೇವೋತ್ತಮ ಪರಮ ಪುರುಷನೊಡನೆ ತನ್ನ ಸಂಬಂಧವನ್ನು ಮರೆತು ಬದ್ಧ ಜೀವನದಲ್ಲಿ ಐಹಿಕ ಪ್ರಕೃತಿಯೊಡನೆ ಸಂಪರ್ಕ ಬೆಳೆಸಿದಾಗ ಆತನು ಐಹಿಕ ಪ್ರಕೃತಿಯ ವೈವಿಧ್ಯಗಳೊಡನೆ ಸಹಯೋಗದಿಂದ ತನ್ನ ಸ್ಥಾನವನ್ನು ರೂಪಿಸುತ್ತಾನೆ. ಇದರ ಪರಿಣಾಮವಾದ ಕೃತಕ ಶ್ರದ್ಧೆ ಮತ್ತು ಅಸ್ತಿತ್ವಗಳೂ ಐಹಿಕ ಅಷ್ಟೇ. ಮನುಷ್ಯನನ್ನು ಯಾವುದೋ ಒಂದು ಭಾವನೆ ಅಥವಾ ಬದುಕಿನ ಗ್ರಹಿಕೆ ಮುನ್ನಡೆಸಬಹುದು, ಆದರೆ ಮೂಲತಃ ಅವನು ನಿರ್ಗುಣ ಅಥವಾ ಗುಣಗಳಿಗೆ ಅತೀತನು. ನೋಡಿ ಒಂದು ಜೀವ ಮೂಲವಾಗಿ ನಿರ್ಗುಣ, ಗುಣಗಳಿಗೆ ಅತೀತ, ಸಚ್ಚಿದಾನಂದ ಇದು ಆತ್ಮ. ಹಂಗಾಗಿ ನಾವು ತಪ್ಪಾಗಿ ಗುರುತಿಸ್ಕೊಂಡಿರೋ ಕಾರಣವಾಗಿ ನೋಡಿ ನಾನೇ ದೇಹ ಅನ್ಕೊಂಡಿರೋ ಕಾರಣವಾಗಿ ಈ ದೇಹ ಪ್ರಕೃತಿಯ ಭಾಗವಾಗಿರೋ ಕಾರಣ ಪ್ರಕೃತಿ ಗುಣಗಳು ನಮ್ಮ ದೇಹದ ಮೇಲೆ ನೋಡಿ ನಮ್ಮ ದೇಹದಲ್ಲಿ ಕಾಣ್ತವೆ. ಯಾವ ಹಂತದಲ್ಲಿ ನಾವು ದೇಹ ಅಲ್ಲ ಆತ್ಮ ಅಂತ ಆ ಹಂತಕ್ಕೆ ಬರ್ತೀವೋ ಆಗ ಈ ಪ್ರಕೃತಿ ಗುಣಗಳು ನಮ್ಮ ಮೇಲೆ ಪರಿಣಾಮ ಬೀರಕ್ ಆಗೋದಿಲ್ಲ. ನೋಡಿ ಹಂಗೆ ಕೆಲವರು ಯಾವ ಮಟ್ಟಕ್ಕೆ ಸಾಧನೆ ಮಾಡಿ ಸಿದ್ಧಿ ಪಡಿತಾರೆ ಅಂದ್ರೆ ನೋಡಿ ಅವರು ದೀರ್ಘಾವಧಿ ಬದುಕ್ತಾರೆ. ಸಮಯ ಕೂಡ ಅವರ ದೇಹದ ಮೇಲೆ ಪ್ರಭಾವ ಬೀರೋದಿಲ್ಲ. ನೋಡಿ ಯಾವುದೇ ಒಂದು ಸ್ಥಿತಿಗತಿಯಲ್ಲಿ ಇಟ್ರೇನು ಕೂಡ ಅವರು ಭಕ್ತಿಯನ್ನ ಅವ್ರು ಉಳಿಸ್ಕೊಂಡು ಬರ್ತಾರೆ. ನೋಡಿ ಪ್ರಭುಪಾದರು ನೋಡಿ ಅಮೆರಿಕಾಗ ಹೋಗಿ ಪ್ರಭುಪಾದರು ಅಮೇರಿಕನ್ಸ್ನ ಬದಲಾಯಿಸಿದ್ರೆ ಹೊರತು ತಾವು ಬದಲಾದ್ರ? ಇಲ್ಲ ಪ್ರಭು. ಇಲ್ಲ ಅಲ್ವಾ? ಪ್ರಭುಜಿ. ಶ್ರದ್ಧೆ, ಅವರ ಶಕ್ತಿ ಎಲ್ಲ ಹಾಗೆ. ನೋಡಿ ಹಂಗೆ. ಆದುದರಿಂದ ಅವ್ರಿಗೆ ತುಂಬಾ ಜನ ಅವ್ರು ಗಾಡ್ ಬ್ರದರ್ಸ್ ಹೇಳಿದ್ರು ಅಮೆರಿಕ ಹೋಗ್ಬೇಡಿ, ಹೋದ್ರೆ ನೀವು ಹಾಳಾಗ್ಬಿಡ್ತೀರಿ, ಕೆಟ್ಟೋಗ್ಬಿಡ್ತೀರಿ. ನೋಡಿ ಅದಕ್ಕೆ ಸನ್ಯಾಸಿಗಳು ಸಮುದ್ರವನ್ನ ದಾಟಿ ಹೋಗ್ಬಾರ್ದು ಅಂತ ಹೇಳಿದ್ರು, ಕೆಟ್ಟೋಗ್ಬಿಡ್ತಾರೆ ಅಂತ. ಆದುದರಿಂದ ಪರಮಪ್ರಭುವಿನೊಡನೆ ತನ್ನ ಸಂಬಂಧವನ್ನು ಮರಳಿ ಪಡೆಯಲು ಮನುಷ್ಯನು ತಾನು ಪಡೆದುಕೊಂಡ ಐಹಿಕ ಕಲ್ಮಶವನ್ನು ತಡೆದುಕೊಳ್ಳಬೇಕು. ಕಲ್ಮಶವನ್ನ ತಡೆದುಕೊಳ್ಬೇಕು. ಭಯವಿಲ್ಲದೆ ಮರಳಿ ಹೋಗಬಹುದಾದ ಮಾರ್ಗವು ಇದೊಂದೇ. ಯಾವುದು? ಕೃಷ್ಣ ಪ್ರಜ್ಞೆ. ನೋಡಿ ಇನ್ನೇನಾದ್ರೂ ಇದೆಯಾ ಅಂತಂದ್ರೆ ದಯವಿಟ್ಟು ಏನೂ ಇಲ್ಲ, ಏನು ಹುಡ್ಕಕ್ ಹೋಗ್ಬೇಡಿ. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದ್ರೆ ಅವನು ಆ ಮಾರ್ಗದ ಮೂಲಕ ಪರಿಪೂರ್ಣತೆ ಹಂತಕ್ಕೆ ನಿಶ್ಚಯವಾಗಿಯೂ ಏರುತ್ತಾನೆ. ನೋಡಿ ಈ ಕೃಷ್ಣ ಪ್ರಜ್ಞೆಯಲ್ಲೇ ಇರ್ರಿ. ಯಾರಿಗಾದ್ರೂ ನಿಮ್ಗೆ ಅನ್ಸಿದ್ರೆ ನಾನು ಬೆಳೀತಾ ಇಲ್ಲ, ನೋಡಿ ನಾನು ಕೃಷ್ಣ ಪ್ರಜ್ಞೆ ನನಗೆ ಅರ್ಥ ಆಗ್ತಾ ಇಲ್ಲ,
ಈ ತರದ್ದು ತಮ್ಗೇನಾದ್ರೂ ಯಾರಿಗಾದ್ರೂ ಇದ್ರೆ ನೀವೇನ್ ಮಾಡಿ, ಬಿಟ್ಟು ಹೋಗ್ಬೇಡಿ, ಜಸ್ಟ್ ಕಂಟಿನ್ಯೂ ಮಾಡಿ ಅಷ್ಟೇ. ನಿಮಗೆ ಕೆಲವ್ರಿಗೆ ಕೃಷ್ಣ ಪ್ರಜ್ಞೆ ತತ್ವಗಳೆಲ್ಲ ಅನುಸರಿಸಕ್ ಆಗಲ್ಲ ಅಲ್ವಾ? ಹೌದಲ್ವಾ? ನಾನು ಹೇಳ್ತಿರೋದು ನಿಜ ಅಲ್ವಾ? ಕೆಲವು ಹೌದು ಸತಿ ನಮ್ ದೇವಸ್ಥಾನಕ್ಕೆ ಬಂದಾಗ ನಿಮ್ಗೆ ಎಲ್ಲಾನು ಸರಿ ಅನ್ಸೋದಿಲ್ಲ. ಕೆಲವು ಸತಿ ಅಚ್ಚ ಅನ್ಸುತ್ತೆ, ಕೆಲವು ಸತಿ ಲುಚ್ಚ ಅನ್ಸುತ್ತೆ, ಹೌದಾ? ಕೆಲವು ಸತಿ ನಮ್ ದೇವಸ್ಥಾನಕ್ಕೆ ಬಂದಾಗ ಏನ್ ಇವರೆಲ್ಲ ಲುಚ್ಚಗಳ ತರ ಇದಾರೆ ಅನ್ಸುತ್ತೆ, ಅನ್ಸಿದ್ಯಾ ಯಾವಾಗ್ಲಾದ್ರು? ಕೆಲವು ಸತಿ ಅಚ್ಚ ಅಚ್ಚ ಹೈ. ಹುಚ್ಚ ಅಂತ ಅನ್ಸಿಲ್ಲ ಪ್ರಭು, ಯಾಕೆ ಇವ್ರು ಹೀಗ್ ಮಾಡ್ತಾರೆ ಅಂತ ಅನ್ಸಿದೆ. ಹಾ ನೋಡಿ, ಕೆಲವು ಸತಿ ಅಚ್ಚ ಹೈ, ಅಚ್ಚ ಹೈ, ಏ ಅಚ್ಚೆ ಹೇ, ಏ ಅಚ್ಚ ಹೈ, ಈಕೆ ಒಳ್ಳೆಯವಳು, ಈತ ಒಳ್ಳೆಯವನು ಅಂತ ಅನ್ಸುತ್ತೆ. ಕೆಲವು ಸತಿ ನೋಡಿ ಹಿಂಗ್ ಉಲ್ಟಾನು ಅನ್ಸ್ಬಿಡುತ್ತೆ, ಏ ಕ್ಯಾ ಹೈ, ಏ ಲುಚ್ಚ ಹೈ ಅನ್ಸುತ್ತೆ. ಅಂಥೇಳಿ ನಾನ್ ಬಿಟ್ಟು ಹೋಗ್ಬಿಡ್ತೀನಿ, ಓಡೋಗ್ಬಿಡ್ತೀನಿ, ಇವ್ರ ಹತ್ರನೇ ಬರಲ್ಲ, ಇವ್ರ ಜೊತೆನೆ ಸೇರಲ್ಲ. ಇವ್ರು ನೋಡಿ ಆ ತರ ಒಂದು ದುಸ್ಸಾಹಸ ಮಾಡಬಾರ್ದು. ಮತ್ತೇನ್ ಮಾಡ್ಬೇಕು ನೋಡಿ, ಭಗವಂತ ವ್ಯವಸ್ಥೆ ಮಾಡ್ತಾನೆ. ಒಳ್ಳೇದನ್ನ ತಕೊಳ್ಬೇಕು, ಅದನ್ನ ಹಾ ಬಿಟ್ಬಿಡ್ಬೇಕು ಪ್ರಭು. ಹೌದು, ಕೋಳಿ ತರ ತಿಪ್ಪೆ ಕೆದಕಿ ನೋಡಿ, ಒಂದು ಸಣ್ಣ ಧಾನ್ಯ ತಿನ್ನತ್ತಲ್ಲ, ಆ ತರ ಕೋಳಿ ತರ, ಬಕ ತರ, ಒಂದು ಕೊಕ್ರೆ ತರ ನೋಡಿ, ಆ ತರ ಹಂಸ ಪಕ್ಷಿಯ ತರ ಇರ್ಬೇಕು ಪ್ರಭುಜಿ. ಹೌದು, ಹಂಸ ಪಕ್ಷಿ ತರ ಆ ಮಾರ್ಗದ ಮೂಲಕ ಪರಿಪೂರ್ಣತೆ ಹಂತಕ್ಕೆ ನಿಶ್ಚಯವಾಗಿಯೂ ಏರುತ್ತಾನೆ. ಅವನು ಆತ್ಮ ಸಾಕ್ಷಾತ್ಕಾರದ ಈ ಮಾರ್ಗವನ್ನು ಅನುಸರಿಸದಿದ್ದರೆ ನಿಶ್ಚಯವಾಗಿಯೂ ಪ್ರಕೃತಿ ಗುಣಗಳ ಪ್ರಭಾವವೇ ಅವನನ್ನು ನಡೆಸುವುದು. ನೋಡಿ, ಪ್ರಕೃತಿ ನಮ್ಮನ್ನು ನಡೆಸುತ್ತೆ. ಈ ಶ್ಲೋಕದಲ್ಲಿ ಶ್ರದ್ಧಾ ಎನ್ನುವ ಮಾತು ಬಹು ಮುಖ್ಯವಾದದ್ದು. ಶ್ರದ್ಧೆಯು ಮೂಲತಃ ಸಾತ್ವಿಕ ಗುಣದಿಂದ ಬರುತ್ತದೆ. ಒಬ್ಬ ದೇವತೆಯಲ್ಲಿ ಅಥವಾ ತಾನೇ ಸೃಷ್ಟಿಸಿದ ದೇವರಲ್ಲಿ ಅಥವಾ ಮನಸ್ಸಿನ ಒಂದು ಸೃಷ್ಟನೆಯಲ್ಲಿ ಮನುಷ್ಯರನ್ನು ಶ್ರದ್ಧೆಯನ್ನಿಟ್ಟಿರಬಹುದು. ಮನುಷ್ಯನ ಬಲವಾದ ಶ್ರದ್ಧೆಯು ಐಹಿಕ ಒಳತಿನ ಕಾರ್ಯಗಳನ್ನು ಸೃಷ್ಟಿಸುತ್ತದೆ ಎಂದು ನಂಬಿಕೆ. ಆದರೆ ಐಹಿಕ ಬದ್ಧ ಜೀವನದಲ್ಲಿ ಯಾವ ಕ್ರಿಯೆಗಳೂ ಸಂಪೂರ್ಣವಾಗಿ ಪರಿಶುದ್ಧವಲ್ಲ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಐಹಿಕ ಬದುಕಲ್ಲಿ ಯಾವ ಕ್ರಿಯೆಯನ್ನು ಕೂಡ ಪರಿಶುದ್ಧ ಅಲ್ಲ. ಅದಕ್ಕೆ ಶಾಸ್ತ್ರಗಳನ್ನೆಲ್ಲ ಮನುಷ್ಯ ಬರೆಯಲ್ಲ, ಬರ್ದಿಲ್ಲ. ನಾವು ಅನುಸರಿಸುವಂಥದ್ದು ಧರ್ಮಸ್ತು ಸಾಕ್ಷಾತ್ ಭಗವತ್ ಪ್ರಣೀತ ಆ ಶಾಸ್ತ್ರಗಳು. ಅವುಗಳಲ್ಲಿ ಬೆರಕೆ ಇರುತ್ತದೆ ನೋಡಿ. ಧರ್ಮಶಾಸ್ತ್ರಗಳಲ್ಲೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣದವರೆಗೆ ಇದೆ. ಇನ್ನೇನು ಹೇಳೋದು ಅಲ್ವಾ? ಆದರೆ ಐಹಿಕ ಬದ್ಧ ಜೀವನದಲ್ಲಿ ಯಾವ ಕ್ರಿಯೆಗಳು ಸಂಪೂರ್ಣವಾಗಿ ಪರಿಶುದ್ಧವಲ್ಲ, ಅವುಗಳಲ್ಲಿ ಬೆರಕೆ ಇರುತ್ತದೆ ನೋಡಿ. ಈ ಗುಣಗಳಲ್ಲೇ ಮಿಕ್ಸ್ಚರ್ ಇರುತ್ತೆ. ನಾವು ಇದನ್ನ ಚರ್ಚೆ ಮಾಡ್ತಿದ್ವಿ. ಯಾರು ತೀರ ಸತ್ವಗುಣದಲ್ಲಿ ಇರೋದಿಲ್ಲ, ಯಾರು ತೀರ ತಮೋಗುಣದಲ್ಲಿ ಇರೋದಿಲ್ಲ, ಯಾರು ತೀರ ರಜೋಗುಣದಲ್ಲಿ ಇರೋದಿಲ್ಲ, ಮಿಕ್ಸ್ಚರ್ ಆಗಿರುತ್ತೆ ಅಲ್ವಾ? ಹಿಂಗೆ ಅವು ಪರಿಶುದ್ಧವಾಗಿ ಸಾತ್ವಿಕವಾಗಿರೋದಿಲ್ಲ. ಪರಿಶುದ್ಧ ಸಾತ್ವಿಕತೆಯು ದಿವ್ಯವಾದದ್ದು, ಅದನ್ನೇ ಶುದ್ಧ ಸತ್ವ ಅಂತ ಹೇಳೋದು, ಟ್ರಾನ್ಸೆಂಡೆಂಟಲ್. ಪರಿಶುದ್ಧ ಸಾತ್ವಿಕತೆಯಲ್ಲಿ ಮನುಷ್ಯನು ದೇವೋತ್ತಮ ಪರಮ ಪುರುಷನ ನಿಜವಾದ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬಹುದು. ಮನುಷ್ಯನ ಶ್ರದ್ಧೆಯು ಸಂಪೂರ್ಣವಾಗಿ ಪರಿಶುದ್ಧವಾದ ಸಾತ್ವಿಕತೆ ಆಗುವವರೆಗೆ ಆ ಶ್ರದ್ಧೆಯು ಐಹಿಕ ಪ್ರಕೃತಿಯ ಯಾವುದೇ ಗುಣದಿಂದ ಮಲಿನ ಹೊಂದಬಹುದು. ಕಲ್ಮಶಗೊಂಡ ಐಹಿಕ ಪ್ರಕೃತಿಯ ಗುಣಗಳು ಹೃದಯದವರೆಗೆ ಹರಡಿಕೊಳ್ಳುತ್ತದೆ. ಆದುದರಿಂದ ಐಹಿಕ ಪ್ರಕೃತಿಯ ಒಂದು ನಿರ್ದಿಷ್ಟ ಗುಣದ ಸಂಪರ್ಕ ಹೊಂದಿರುವ ಹೃದಯದ ಸ್ಥಾನಕ್ಕನುಗುಣವಾಗಿ ಮನುಷ್ಯನ ಶ್ರದ್ಧೆಯು ಸ್ಥಾಪನೆಯಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯನ ಹೃದಯವು ಸಾತ್ವಿಕವಾಗಿದ್ದರೆ ಅವನ ಶ್ರದ್ಧೆಯೂ ಸಾತ್ವಿಕವಾಗಿರುತ್ತದೆ. ಅವನ ಹೃದಯವು ರಾಜಸವಾಗಿದ್ದರೆ ಅವನ ಶ್ರದ್ಧೆಯೂ ರಾಜಸವಾಗಿರುತ್ತದೆ. ಅವನ ಹೃದಯವು ತಾಮಸದ ಅಥವಾ ಭ್ರಮೆಯ ಗುಣವನ್ನು ಹೊಂದಿದ್ದರೆ ಅವನ ಶ್ರದ್ಧೆಯು ಹಾಗೇ ಮಲಿನವಾಗಿರುತ್ತದೆ. ನೆನ್ನೆ ಬಲ್ಬ್ ಬಗ್ಗೆ ವಿಚಾರ ಮಾಡ್ತಿದ್ವಿ, ಜ್ಞಾಪಕ ಇದೆಯಾ? ಕಲರ್, ಯಾವ ಕಲರ್ ಬಲ್ಬ್ ಗ್ಲಾಸ್ ಹಾಕ್ತಿರೋ ಆ ಕಲರೇ ಬರುತ್ತಲ್ವಾ? ಅದೇ ತರನೇ ಇದು. ಹಂಗೆ ಈಗ ಅದಕ್ಕೆ ಹೃದಯ ಶುದ್ಧ ಆಗ್ಬೇಕು. ಹೀಗೆ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಗಳ ಶ್ರದ್ಧೆಗಳಿವೆ ಮತ್ತು ವಿವಿಧ ಬಗೆಯ ಶ್ರದ್ಧೆಗಳ ಕಾರಣ ವಿವಿಧ ಬಗೆಗಳ ಧರ್ಮಗಳಿವೆ. ಪರಿಶುದ್ಧ ಸಾತ್ವಿಕತೆಯು ಧಾರ್ಮಿಕ ಶ್ರದ್ಧೆಯ ಅರ್ಜವಾದ ತತ್ವದ ನೆಲೆ. ಅದರ ಹೃದಯವು ಕಲ್ಮಶವಾಗಿರುವುದರಿಂದ ವಿವಿಧ ಬಗೆಗಳ ಧಾರ್ಮಿಕ ತತ್ವಗಳನ್ನು ಕಾಣುತ್ತೇವೆ. ಹೀಗೆ ಶ್ರದ್ಧೆಯ ಬೇರೆ ಬೇರೆ ವಿಧಗಳಿಗನುಗುಣವಾಗಿ
ಪೂಜೆಯ ಬೇರೆ ಬೇರೆ ವಿಧಗಳಿವೆ. ನೋಡಿ ಪ್ರಭುಪಾದರು ಎಷ್ಟು ಸ್ಪಷ್ಟವಾಗಿ ಪೂಜೆಗಳು ಬೇರೆ ಬೇರೆ ವಿಧಗಳೇ ಹಾಕಿದವೆ, ಬೇರೆ ಬೇರೆ ಧರ್ಮಗಳೇ ಹಾಕಿದವೆ, ಬೇರೆ ಬೇರೆ ಜಾತಿಗಳೇ ಹಾಕಿದವೆ, ಬೇರೆ ಬೇರೆ ವರ್ಣಗಳು, ಬೇರೆ ಬೇರೆ ಆಶ್ರಮಗಳು, ಜನಗಳು ಬೇರೆ 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 ವಿಚಿತ್ರವಾಗಿ ನೋಡ್ಕೊಳ್ತಾರೆ. ಒಂದೊಂದು ಧರ್ಮದಲ್ಲಿ ಒಂದೊಂದ್ ತರ, ಒಂದೊಂದು ಜಾತಿಲಿ ಒಂದೊಂದ್ ತರ, ನೋಡಿ ಒಂದೊಂದು ವರ್ಣದವರು ಒಂದೊಂದ್ ತರ. ನೋಡಿ ಈ ಕೃಷ್ಣ ಇಸ್ಕಾನ್ಗೆ ಬಂದ್ರೇನು ಕೂಡ ಎಲ್ಲರೂ ಒಂದೇ ತರ ಇರೋದಿಲ್ಲ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ವಿಶೇಷ ದಿನಗಳಿದಾವ ಮಾತಾಜಿ, ಪ್ರಭುಜಿ? ಇಲ್ಲ ಪ್ರಭುಜಿ, ಏನು ಹೇಳಿಲ್ಲ ಪ್ರಭು. ಓಕೆ, ಏನು ಇದ್ದಿದ್ರೆ ಇಲ್ಲಿ ವಿರಾಮ ಕೊಡ್ತೀವಿ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ತಮಗೆ, ತಮ್ಮ ಕುಟುಂಬದವರಿಗೆ ತುಂಬಾ ಸುರಕ್ಷಿತವಾಗಿ ಹಾಗೆಯೇ ಶುಭವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಇರ್ತೇವೆ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮಗಳು. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ.